ಎದೆದ್ರ ಮೇಲೆ ಮುಖಕ್ಕೆ ಅದನ್ನು ಬಿಟ್ಕೊಂಡು ಹೋಗುದು ಹೆಂಗೆ ಅಂತ ತಿಳ್ಕೊಂಡು ಹೊಂಟಾರ. ಅಂದ್ರೆ ಅದರೊಳಗಿದ್ದಂಥ ದೋಷಗಳನ್ನು ತೋರ್ಸಕತ್ತಾರೆ ನಮಗೆ. ಸಿರಿ ಸಂಪತ್ತಿದ್ರೆ ಏನಾಕತಿ ಅಂತ ನೀನು ಹೇಳಿದ್ರು. ಅದರಿಂದ ಮೋಹ, ಅದ್ರ ಮೇಲಿನ ಮೋಹ ಇತ್ತಂದ್ರೆ ಎಷ್ಟು ದುಃಖಕ್ಕೆ ಮನುಷ್ಯ ಅಂತ ಹೇಳಿದ್ರು. ಶರೀರ ಮೇಲಿನ ಮೋಹ, ಹೊರಗಿನ ಜಗತ್ತಿನ ಮೇಲಿನ ಮೋಹ. ಜಗತ್ತಿನೊಳಗೆ ಮತ್ತೊಂದೊಂದು ಜನಕನಕಾದಿಗಳು, ಭೂಮಿ, ಮಕ್ಕಳು, ಮಡದಿ, ಇವು ಏನೇನು ಅದಾವಲ್ಲ, ಎಲ್ಲದರ ಮೇಲೇನು ಈ ಚಿಂತೆ, ಇದ್ರ ಮೇಲಿನ ಆಸೆ, ಇದ್ರ ಮೇಲಿನ ಬಯಕೆ ನಿನಗೆ ಸುಖ ಕೊಡ್ತೈತೋ ದುಃಖ ಕೊಡ್ತೈತೋ ನೋಡ್ಕೊ. ವಿಚಾರ ಮಾಡಿ ನೋಡು. ವಿವೇಕದಿಂದ ನೋಡಿದ್ರೆ ಇದ್ರಾಗ ತಿಳಿತದೆ. ಅದಕ್ಕೆ ಯಾರಿಗೆ ವಿಚಾರ ಮಾಡೋ ಶಕ್ತಿ ಇಲ್ಲ ಅವರಿಗೂ ವಿಚಾರಕ್ಕೆ ಹತ್ತಲಿ ಅಂತೇಳಿ ವಿವರವಾಗಿ ಹೇಳ್ಕೊಂತ ಹೊಂಟಾರ. ಎಲ್ಲಿ ಬಿಡ್ರಿಪ್ಪ, ಮಕ್ಕಳು ಮುರಿ ಆರಾಮಲ್ರಿ ಅಂತಂದ್ರೆ ಮಕ್ಕಳದ್ದು ಹೆಂಗೆ ಅಂತ ಹೇಳ್ತಾರೆ, ಚಿಂತೆ ಹೇಳ್ತಾರೆ. ಅವ್ರು ಇದರೊಳಗೆ ಎಷ್ಟು ಚಿಂತೆ ಕೂಡೈತಿ ಅಂತ ಹೇಳ್ತಾರೆ. ಮಕ್ಕಳಾಗಲಿಲ್ಲ ಅಂದ್ರೆ ಒಂದ ಚಿಂತೆ, ಮಕ್ಕಳ ಆತಿ ಅಂದ್ರೆ ಎಷ್ಟು ಚಿಂತೆ ಶುರುವಾಗ್ತಾವು. ತಾಯಿ ಗರ್ಭದಾಗ ಒಂದು ಚಿಂತೆ, ತಾಯಿಗೆ ಏನಾಗಬಾರ್ದು, ಮಗುವಿಗೆ ಏನಾಗಬಾರ್ದು. ಮತ್ತು ಮಗು ಹುಟ್ಟಿದ ಮೇಲೆ ಒಂದು ಚಿಂತೆ. ಅವು ಬೆಳೆದು ಸ್ವಲ್ಪ ವಯಸ್ಸಿಗೆ ಬರೋ ಮಟನು ಇಡ್ತಾನ ಮಾಡ್ತಾವೆ, ಏನಾರ ಮಾಡ್ಕೊಂಡವು, ಶರೀರ ಪಾಪ ಬಂದಿರೋದಿಲ್ಲ ಇನ್ನು, ಅದೊಂದು ಚಿಂತೆ. ವಯಸ್ಸಿಗೆ ಬಂದ್ರೆ ಮತ್ತೊಂದು ಚಿಂತೆ. ಅಂದರೆ ಒಂದರ ನಂತರ ಒಂದು ಶುರು ಆಗಿಬಿಡ್ತದೆ. ಹಂಗೆ ವಯಸ್ಸಿಗೆ ಬಂದ ಮೇಲೆ ಮತ್ತೊಂದು ಚಿಂತೆ, ವಿದ್ಯಾ ಕಲಿತು ಒಂದು ಚಿಂತೆ, ವಿದ್ಯಾ ಕಲಿಯಲಿಲ್ಲ ಅಂದ್ರೆ ಒಂದು ಚಿಂತೆ, ಮತ್ತು ಕೆಟ್ಟ ಜನರು ಸಂಘ ಮಾಡಿದ್ರೆ ಒಂದು ಚಿಂತೆ, ಕೆಟ್ಟ ಕಲಿದ್ರೆ ಒಂದು ಚಿಂತೆ. ಇವೆಲ್ಲ ಶುರುನ ಹಂಗೆ. ಅವಕ್ಕೆ ಮದುವೆ ಮಾಡೋದು ಒಂದು ಚಿಂತೆ, ಮದುವೆ ಮಾಡಿದ್ಮೇಲೆ ಅವಕ್ಕೆ ಮಕ್ಕಳು ಆಗ್ತಾರೆ ಮತ್ತೊಂದು ಚಿಂತೆ. ಹಿಂಗೆ ಚಿಂತೆ ಸರಮಾಲಿ ಶುರು ಆಗ್ತೈತಿ. ಮಕ್ಕಳಾಗೋದು ಒಂದು ಸಂತೋಷ ಅಂತ ಒಂದು ಕಡೆ ಹಿಡ್ಕೊಂಡ್ರೆ ಅದ್ರ ಹಿಂದೆ ಚಿಂತೆ ಶುರುವಾಗ ಎಷ್ಟೊಂದು ಚಿಂತೆ ಅದಾವ ನೋಡಿ. ಮಕ್ಕಳಿಲ್ಲ ಅಂದ್ರೆ ಒಂದ ಚಿಂತೆ, ಮಕ್ಕಳಾದಂದ್ರೆ ಇಷ್ಟೆಲ್ಲ ಚಿಂತೆ. ಮುಪ್ಪನ ವಯಸ್ಸಿನ ಕಾಲದಾಗ ಮಕ್ಳು ಚಲೋತ್ನಾಗ ನಡ್ಕೊಂಡು ಬಂದ್ರೆ ಏನಿಲ್ಲ, ಚಲೋತ್ನಾಗ ನಡ್ಕೊಂಡಿದ್ರೆ ಮತ್ತೊಂದು ಚಿಂತೆ ಶುರು ಆಗ್ತೈತಿ. ಇಷ್ಟೆಲ್ಲ ಮಾಡಿದ್ನಿ ಏನು ಮಾಡ್ತಾವೆ. ಇದಕ್ಕೆ ಜಗತ್ತಿನ ಮೇಲಿನ ಮೋಹ, ಈ ಶರೀರ ಮೇಲಿನ ಮೋಹ ಏನೈತಲ್ಲ ಎಷ್ಟು ಕೆಟ್ಟ. ಹಂಗೆ ವಿಷಯಾದಿಗಳ ಮೇಲಿನ ಮೋಹ ಅಷ್ಟೇ ಕೆಟ್ಟ. ವಿಷಯಾದಿಗಳಂದ್ರೆ ಎಲ್ಲ ಬಂದ್ಬಿಟ್ಟು ಇದ್ರೊಳಗೆ. ತನ್ನ ಬಿಟ್ಟು ಉಳ್ತಿದ್ವೆಲ್ಲ ಮಿಕ್ಕೆಲ್ಲ ವಿಷಯನ. ತಾನಂದ್ರೆ ಶರೀರ ಅಲ್ಲ, ತಾನಂದ್ರೆ ಆತ್ಮರು. ಅದನ್ನು ಬಿಟ್ಟಿದ್ದು ಮಿಕ್ಕಿದ್ದೆಲ್ಲ ಜಗತ್ತಿನ ವಿಷಯಗಳನ್ನ. ಯಾಕಂದರೆ ಇವೆಲ್ಲ ಅವನಿಗೆ ಹೊರತಾಗಿ ಬೇರೆ ಅದ. ಮತ್ತು ಯಾವುದರಲ್ಲಿ ಸುಖಭಾವ ಇಟ್ಕೊಂಡು ನೋಡ್ತಿ, ಯಾವುದರಿಂದ ಸುಖ ಹೊಂದ್ಬೇಕಂತ ನೋಡ್ತಿ, ಅವೆಲ್ಲ ವಿಷಯಗಳು. ಯಾವುದ್ರ ಮೇಲೆ ನಿನಗೆ ಯಾವುದೂ ಭಾವ ಇಲ್ಲ, ಸುಖ ಹೊಂದಬೇಕು ಅನ್ನೋ ಇಚ್ಛೆ ಇಲ್ಲ, ಸುಖ ಕೊಡ್ತಾವ ಅನ್ನೋ ಭಾವ ಇಲ್ಲ, ಅದು ಪರಮಾತ್ಮ ಸ್ವರೂಪ. ಆಸೆ ಇಟ್ಕೊಂಡು ನೋಡಿದಿ ದುಃಖದ ಕಾರಣಕ್ಕೆ. ಆಸೆ ಇಲ್ಲದನ ಸಮಭಾವದಿಂದ ಉಳ್ಕೊಂಡು, ಆನಂದದ ಭಾವದ ಉಳ್ಕೊಂಡು ನಿತ್ಯ ಸುಖಿನ ಆಗಿಬಿಡ್ತಿ. ಅದಕ್ಕೆ ಜಗತ್ತಿನ ಮೇಲಿನ ಮೋಹ ದುಃಖಮಯ ಐತಿ, ಶರೀರ ಮೇಲಿನ ಮೋಹ ದುಃಖಮಯ ಐತಿ, ವಿಷಯಾದಿಗಳ ಮೇಲಿನ ಮೋಹ ದುಃಖಮಯ ಐತಿ. ಅದಕ್ಕೆ ಬುದ್ಧ ಇದನ್ನೆಲ್ಲ ನೋಡಿ ಎಲ್ಲದಕ್ಕೂ ಕಾರಣ ಏನು ಹೇಳಿದ್ರು, ಆಸೆಯೇ ದುಃಖಕ್ಕೆ ಮೂಲ. ಈ ಜಗತ್ತಿನ ಮೇಲಿನ ಮೋಹನ ದುಃಖಕ್ಕೆ ಮೂಲ. ಇದಕ್ಕೆ ಮೋಹವನ್ನು ಕಳ್ಕೊ, ನಿರ್ಮೋಹಿಯಾಗು. ನಿರ್ಮೋಹಿಯಾಗಿ ಆನಂದದ ಭಾವದಲ್ಲಿ ಉಳಿ. ಅದಕ್ಕೆ ಜಗತ್ತಿನ ಮೇಲಿನ ಮೋಹ, ವಿಷಯಾದಿಗಳ ಮೇಲಿನ ಮೋಹ
ಸುವಿಚಾರದಿಂದ ಕಳ್ಕೊಳಕ ವಿವೇಕದಿಂದ ವಿಚಾರ ಮಾಡ್ತಾ 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 ಇದ್ರ ಮೇಲೆ ಮೋಹ ಕಡಿಮೆ ಆಗ್ತದೆ. ನಾವು ಸುಮ್ಮನೆ ಉಣ್ಣುದು ಉಡುದು ತೊಡೋದು ಮಾಡ್ಕೊಂಡು ಎಷ್ಟು ಜನ್ಮಾಂತರ ಕಳೆದೆವು. ಯಾಕೆ ವಿಚಾರ ಇಲ್ಲ. ಪಶು ಪಕ್ಷಿಗಳು ಜೀವನ ಕಳೆದು ಬಿಡ್ತಾವೆ, ವಿಚಾರ ಇರೋದಿಲ್ಲ ಅವು. ಅವು ಏನು ಮಾಡ್ತಾವು? ಉಣ್ಣೋದು, ನಿದ್ದೆ, ಆಹಾರ, ನಿದ್ದೆ, ಮೈಥುನ, ಅದ್ರ ಜೋಡಿ ಭಯ ಬಂದಾಗ್ಬಿಟ್ಟಿರ್ತದೆ ತಾನೆ ತಾನ. ಶರೀರ ಭಾವ ಬಂತ ಭಯ ಶುರು ಆಗ್ತದೆ. ಇವು ನಾಲ್ಕರೊಳಗೆ ಮುಗಿದಿರ್ತಾವೆ. ಅದಕ್ಕೆ ಅವಕ್ಕೆ ಜಗತ್ತಿನ ವಿಷಯಗಳ ಸುಖ ಕೊಡ್ತಾವೋ ಇಲ್ಲೋ, ಈ ಭೂದೊಳಗೆ ಸುಖ ಐತೆಯೋ ಇಲ್ಲೋ ಅನ್ನೋದು ವಿಚಾರ ತಿಳಿದಿಲ್ಲ. ಅದಕ್ಕೆ ಮನುಷ್ಯನಾದವ ವಿಚಾರ ಮಾಡು, ಇದ್ರೊಳಗೆ ಸುಖ ಐತೆಯೋ ಇಲ್ಲ. ಆ ವಿಚಾರ ಮಾಡೋದನ್ನ ನಿನಗೆ ಸತ್ಸಂಗ ಮಾಡಿಕೊಡ್ತದೆ. ನಿಜಗುಣರ ಗ್ರಂಥ ಅಥವಾ ಇನ್ಯಾವುದಾದ್ರು ಸತ್ಪುರುಷರು ಹೇಳಿದಂಥ ಮಾತುಗಳನ್ನು ನೆನಪು ಮಾಡ್ಕೋತ ಹೋದೆ ಅಂದ್ರೆ, ಅದಕ್ಕೆ ಅವನ್ನೆಲ್ಲ ಮೊದಲು ಪದ್ಯ ರೂಪದಾಗ ಬರೆದಿಟ್ಟಿರ್ತಿದ್ರು. ಯಾಕಂದ್ರೆ ಸುಮ್ಮನೆ ಓದಾಕ ಬರೆಯಕ್ಕೆ ಬರಲ್ಲ ನಮಗೂ ಅದನ್ನ ಅಂದು ನೆನಪು ಉಳಿತಂದ್ರೆ ಅದನ್ನು ಅರ್ಥಾನುಸಂಧಾನ ಮಾಡೋಕೆ ಅನುಕೂಲ ಆಗ್ತಿತ್ತು. ಆ ಪದ್ಯಗಳನ್ನು ಸುಮ್ಮನೆ ಹಾಡೋದು, ನಿಧಾನವಾಗಿ ವಿಚಾರಕ್ಕೆ ಬಿದ್ದ ಮನುಷ್ಯ ಆ ಪದ್ಯಗಳ ಒಳಗಿನ ಅರ್ಥ ಮರ್ಮ ತಿಳಿತಿತ್ತು. ಅದಕ್ಕೆ ತತ್ವ ಪದಗಳು ಏನದಾವಲ್ಲ ಅವನು ಸುಮ್ಮನೆ ಮೆಲಕ್ಕೆ ಹಾಕ್ಕೋಬೇಕು. ಹಂಗೆ ಅವ್ನು ನೆನಪು ಮಾಡ್ಕೋಬೇಕು. ಅದರಿಂದ ವಿಚಾರಕ್ಕೆ ಶುರು ಆಗ್ತೈತೆ. ಹಂಗೆ ವಿಚಾರಕ್ಕೆ ಶುರು ಆಗ್ಬೇಕಂದ್ರೆ ಸಾಮಾನ್ಯ ಯಾರಿಗೆ ಓದಾಕ ಬರೆಯಾಕ ಬರೋದಿಲ್ಲ ಅವನಿಗೂ ಇದು ಸರಳ ಆಗಲಿ ಅಂತೇಳಿ ಹೆಂಗೆ ಒಂದು ಕ್ರಮವನ್ನು ಮಾಡ್ಕೊಂಡಿದ್ರು ನಾವು. ಪೂರ್ವಜರ ತತ್ವ ಪದಗಳನ್ನು ಹಾಡೋದು, ಭಜನಿ ಪದ ಹಾಡೋದು ಅಂತಂದ್ರೆ ಎದಕ್ಕಪ್ಪ? ಅದರೊಳಗೊಂದು ತತ್ವ ಇರ್ತಿತ್ತು, ಅದರೊಳಗೆ ಸತ್ಯ ಇರ್ತಿತ್ತು. ಆ ಸತ್ಯವನ್ನು ನೆನಪು ಮಾಡ್ತಿತ್ತು. ಆ ಸತ್ಯದ ಕುರಿತು ಚಿಂತನೆ ಹೇಳ್ತಿತ್ತು ಮನುಷ್ಯ. ಅವಾಗ ದುರಿತ ಕರ್ಮವನ್ನು ಮಾಡಕ್ಕೆ ಹಚ್ಚೋತಿದ್ದಿಲ್ಲ, ಸನ್ಮಾರ್ಗದಲ್ಲಿ ನಡೀತಿದ್ದ, ಸದ್ವಿಚಾರದಲ್ಲಿ ಮುಗ್ತಿದ್ದ, ಅಂತಃಕರಣ ನಿರ್ಮಲ ಆಗ್ತಿತ್ತು. ಅಂದ್ರೆ ಇದ್ರಿ ಮೇಲೆ ಮೋಹವನ್ನು ಎಲ್ಲವನ್ನು ಯಾಕೆ ಬಿಡಬೇಕಾಯ್ತಪ್ಪ ಅಂದ್ರೆ ಈ ಮೋಹದಿಂದನ ಎಲ್ಲ ಶುರು ಆಗ್ತೈತಿ. ಮೋಹದಿಂದನ ಎಲ್ಲ ದುರ್ಗುಣಗಳು ಬಂದು ಸೇರ್ಕೊಂತಾವ. ಆಸೆನೇ ಎಲ್ಲದಕ್ಕೂ ಕಾರಣ, ಮೋಹನ ಎಲ್ಲದಕ್ಕೂ ಕಾರಣ. ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿ ಒಂದರಿಂದ ಒಂದು ಸೇರಿಬಿಡ್ತಾವೆ. ಆಸೆ ಹುಡ್ತಿ ಅದ್ರ ಹಿಂದೆ ಎಲ್ಲ ಅನ್ಕೊಂಡ್ಬಿಡ್ತಾವೆ. ಅದಕ್ಕೆ ಇದನ್ನು ಬಿಡಬೇಕಂದ್ರೆ ಈ ವಿಚಾರಕ್ಕೆ ಬರಬೇಕು. ಸಾಮಾನ್ಯವಾಗಿ ಮನುಷ್ಯ ಏನು ಮಾಡ್ತಾನೆ? ವಿಚಾರ ಮಾಡಲ್ಲ, ಬದುಕ್ತಾನೆ. ನಮ್ಮ ಜನ್ಮದ ಜೀವನದ ಕ್ರಮ ಏನೈತಿ ಅದನ್ನು ಸ್ವಲ್ಪ ವಿಚಾರ ಮಾಡಬೇಕಲ್ಲ. ಇದರೊಳಗೆ ಎಷ್ಟರ ನಾವು ಆರಾಮಿದ್ದೇವೆ ಅನ್ನೋದು ವಿಚಾರ ಮಾಡಬೇಕಲ್ಲ. ಎಷ್ಟು ಪ್ರಯತ್ನ ಮಾಡಿದರೂ ಸುಖ ಅನ್ನೋದು ಎಷ್ಟು ಸಿಗ್ತೈತಿ ಇದ್ರೊಳಗೆ? ಆರಾಮದ ಭಾವ ಎಷ್ಟು ಸಮಯ ಐತಿ ನಮಗೆ? ಮತ್ತು ಯಾವ ಸಮಯದಾಗ ಆರಾಮ ಐತಿ ಅನ್ನೋದು ವಿಚಾರ ಮಾಡ್ಬೇಕಲ್ಲ. ಇವೆಲ್ಲ ಮಾಡೋದ್ರಿಂದ ದನು ಆಕತಿ, ಬಳಲಿಕ್ಕೆ ಆಕತಿ, ಆಯಾಸ ಆಕತಿ, ಹಂಗೆ ನೋವು ಆಕತಿ, ದುಃಖ ಆಕತಿ, ನಿದ್ದೆ ಪಡೋದು. ಸುಖದ ಜಳಕ್ಕೆ ಒಂದು ಕ್ಷಣದ ಮಾತ್ರ ಸುಖದ ಅನುಭವ ಆಕತ್ತೆ ಅಷ್ಟೇ ಹೊರತಾಗಿ ಉಳ್ಕಿದ್ದಕ್ಕೆ ಎಲ್ಲ ಕ್ಷಣದೊಳಗೂ ಯಾವ್ದಾರ ಒಂದು ಇದ್ದೇ ಇರ್ತೈತಿ, ಯಾವ್ದಾರ ಒಂದು ಬಾಧೆ ಇರ್ತೈತಿ, ಅದ್ರ ಜೊತೆ ದುಃಖ ಬರ್ತೈತಿ. ಅದಕ್ಕೆ ಈ ಶರೀರ ಭಾವ ಇರೋ ಮಟ್ಟ, ಜಗತ್ತಿನಾಗ ಸುಖ ಹೊಂದಬೇಕನ್ನೋ ಭಾವ ಇರೋ ಮಟ್ಟ, ವಿಷಯಾದಿಗಳ ಮೇಲಿನ ಮೋಹ ಇರೋ ಮಟ್ಟ ದುಃಖ ತೆಪ್ಪಿದ್ದಲ್ಲ. ಅದಕ್ಕೆ ಅವು ಎಲ್ಲ ಪದ್ಯದಾಗೂ ಅದ ಹೇಳ್ಕೊಂತಾರೆ, ದೇಹ ಭಾವ ದುಃಖಮಯ. ಮತ್ತು ಈ ಶರೀರ ಭಾವ ಇಟ್ಕೊಂಡು ಕುಂತಿದ್ರೆ ಹೆಂಗೆ ದುಃಖ ಐತಿ, ಹಂಗೆ ವಿಷಯಾದಿಗಳ ಮೇಲೆ ಮೋಹ ಇಟ್ಕೊಂಡ್ರು ಹಂಗೆ ದುಃಖ ಐತಿ. ಅದಕ್ಕೆ ಸ್ವಲ್ಪ ವಿಚಾರ ಮಾಡ್ಬೇಕಾಗೈತಿ. ವಿಚಾರದಿಂದ ಏನಾಕತಿ? ಮನಸ್ಸಿಗೆ ನಿಗ್ರಹ ಶಕ್ತಿ ಬರ್ತದೆ.
ವಿಚಾರ ಮಾಡೋದ್ರಿಂದ ಮನೋನಿಗ್ರಹ ತಾನೇ ಬರ್ತದೆ. ಮನಸ್ಸು ಆ ಕಡೆ ಹರಿದು ಹೋಗೋದಿಲ್ಲ. ನೀನು ಅದಕ್ಕೆ ಕಡಿವಾಣ ಹಾಕಿ ಪ್ರಶ್ನೆ ಬರೋದು ತಾನೇ ಸುಮ್ಮ ಅದರೊಳಗೆ ಏನೈತೆ ಅನ್ನೋದು ಅನುಭವ ಆಯ್ತು ಅಂದ್ರೆ ಅದು ಹೋಗೋದು. ಹೆಂಗೆ ಒಂದು ಬೆಂಕಿ ಸಣ್ಣ ಮಕ್ಕಳು ಹಿಡಿಯಾಕ ಹೋಗ್ಕೊ ಒಂದು ಸುಟ್ಕೊಂಡು ಒಂದು ಮತ್ತೆ ಹೊಳ್ಳಿ ಹಿಡಿಯಾಕ ಹೋಗೋದಿಲ್ಲ. ಹಂಗೆ ನಮಗೆ ಇಲ್ಲೇ ಜಗತ್ತಿನಾಗ ಎಲ್ಲ ವಿಷಯಗಳು ದುಃಖ ಕೊಟ್ಟಿಲ್ಲ. ದುಃಖ ಅವು ಕೊಟ್ಟು ನಾವು ದುಃಖ ಮಾಡ್ಕೊಂಡಿವು. ವಿಚಾರ ಮಾಡಿ, ನಾವು ದುಃಖ ಪಟ್ಟಿವು. ಎದಕ್ಕೆ ದುಃಖ ಪಟ್ಟಿವು? ಅದರೊಳಗೆ ಸುಖ ಆಯ್ತು ಅಂತ ಭಾವ ಇಟ್ಕೊಂಡಿದ್ವು. ಅದಕ್ಕಾಗಿ ಏನೇನು ಎಲ್ಲ ಮಾಡಿದ್ವು. ಕಡಿಕ ವಿಷಯ ವಸ್ತುಗಳು ವಿಕಾರ ಆದವು, ಶರೀರ ವಿಕಾರ ಆಯಿತು, ಇವೆಲ್ಲ ಕೆಟ್ಕೊಂತ ಹೋಗು. ಕಡಿಕ ಬಳಲಿಕೆ ಆಗಿ ದುಃಖ ಆಯಿತು. ಅದಕ್ಕೆ ಈ ಭೋಗದೊಳಗಿದ್ದಾಗ ಮನುಷ್ಯ ವಿವೇಕದಿಂದ ನೋಡ್ಕೊಂತ ಹೋಗು. ಅದಕ್ಕೆ ಈ ಶರೀರ ಇದೊಂದು ಭೂಮಿಕೆ ಅಂತ ಇದಕ್ಕಂತಾರೆ. ಇಲ್ಲಿ ತನ್ನ ನಿಜವನ್ನು ಅರಿಯಕ್ಕೆ ಒಂದು ಸಾಧನೆ. ಯಾಕಂದ್ರೆ ಈ ಮನುಷ್ಯ ಶರೀರದೊಳಗಿದ್ದಾಗ ನೀನು ಎಲ್ಲ ಭೋಗಗಳನ್ನ ನಡೀತಿತ್ತಿಲ್ಲ. ಆ ಭೋಗಗಳನ್ನು ನಿನ್ನ ಅನುಭವದಿಂದ ವಿಚಾರ ಮಾಡಿ ನೋಡಕ್ಕೆ ಒಂದು ಶಕ್ತಿ. ಅದಕ್ಕೆ ಕರ್ಮಭೂಮಿನೂ ಹೌದು, ಭೋಗಭೂಮಿನೂ ಹೌದು. ಇಲ್ಲಿ ಮತ್ತು ಸತ್ಕರ್ಮಗಳನ್ನು ಮಾಡಿ ಸದ್ವಿಚಾರಗಳನ್ನ ತಿಳ್ಕೊಂಡು ನೀನು ಈ ಭೋಗದ ಆಶೆಯಿಂದ ಮುಕ್ತನಾಗಬಹುದು. ಅದು ಅವಕಾಶ ಇದೆ. ಅದಕ್ಕೆ ಈ ಶರೀರನ ಅನುಭವದಾಗ ಜಗತ್ತಿನ ವಿಷಯಾದಿಗಳಲ್ಲಿ ಮೋಹದೊಳಗೆ ಜನಕನಕಾದಿಗಳು, ಪುತ್ರರು, ಸತಿಸುತರು ಎಲ್ಲ ಒಂದೊಂದು ಏನದ ಒಂದೊಂದು ಮೋಹ ಎಷ್ಟು ಜನ್ಮ ತಿರುಗಿಸ್ತೇವೇನು. ಒಂದು ವಿಷಯದ ಮೇಲೆ ಮೋಹ ಎಷ್ಟು ಜನ್ಮ ತಿರುಗಿಸ್ತೇವೇನು. ಯಾಕಂದ್ರೆ ಇವನು ಬಯಕೆ ಆಸೆಗಳು ಅಲ್ಲಿ ಈಡೇರೋದೇ ಇಲ್ಲ. ನೀವು ಸುಖ ಹೊಂದಬೇಕಂತಾನ, ಈ ಸುಖ ಇಲ್ಲ. ಅದಕ್ಕಿದು ಎಷ್ಟು ಜನ್ಮ ತಿರುಗಿದ್ರು ಅದರೊಳಗೆ ಸುಖ ಸಿಗೋದಿಲ್ಲ. ಅದಕ್ಕೆ ವಿಚಾರ ಮಾಡಿದಾಗ ಅದರ ಮೇಲೆ ಮೋಹ ಕಡಿಮೆ ಆಗ್ತಂದ್ರೆ ಆವಾಗ ನಿಶ್ಚಿಂತನಕ್ಕನ, ಆವಾಗ ಆನಂದದ ಭಾವ ಬರ್ತದೆ. ಆನಂದದ ಭಾವ ಯಾವಾಗಲೂ ಇದ್ದಿದ್ದ. ಆದ್ರೆ ಈ ಗದ್ದಲದಾಗ ಹೆಂಗದ, ಗಾದ್ಲಿದ್ರಲ್ಲಿ ಇಲ್ಲ. ಅದು ಗಾದ್ಲಿದ್ದಲ್ಲಿ ಶಾಂತ ಭಾವ ಹೋಗ್ಲಿ ಅಂದ್ರೆ ಹೆಂಗೆ ಮಾಡ್ಬೇಕು? ಗದ್ದಲನ ಆಗೋದಲ್ಲ. ಹೆಂಗೆ ಈ ಜಗತ್ತೆಂಬ ಗದ್ದಲದೊಳಗೆ ಇವೆಲ್ಲ ವಿಷಯಾದಿಗಳ ಸಂಗ್ರಹದೊಳಗೆ ವಿಷಯಾದಿಗಳ ಜಾತ್ರೆ ಇದು. ಗದ್ದಲಿದ್ದು ವಿಷಯಾದಿಗಳು. ಒಂದು ವಿಷಯ ಹೋಗ್ಕೊಳ್ಳೆ ಮತ್ತೊಂದು ವಿಷಯ ನಾನು ಕೊಡ್ತೀನಿ, ನೀನು ಕೊಡ್ತೀನಿ. ಆ ವಿಷಯಾದಿಗಳಿಗೆ ತಾವಾಲಿ ಏನು ಬಂದಿಲ್ಲ, ಅವು ಸುಖ ಕೊಡ್ತಾವ ಅಂತ ಹೇಳಿಲ್ಲ. ಅವರು ಮನುಷ್ಯ ಕಲ್ಪನೆ ಮಾಡ್ಕೊಂಡ. ಮನುಷ್ಯನೇ ಇವನ್ನೆಲ್ಲ ಕೂಡಿಸ್ಕೊಂಡಾನ. ಇವನ್ನೆಲ್ಲ ಕೂಡಿಸ್ಕೊಂಡು ಶಾಂತ ಆಗ್ಬೇಕಂತಾನ. ಇದೆಲ್ಲ ಗದ್ದಲ ಕೂಡ್ಸೇನ ಶಾಂತ ಆಗ್ಬೇಕಂತಾನ, ಆರಾಮ ಇರ್ಬೇಕಂತ. ಆರಾಮ ಇರ್ಬೇಕಾಯ್ತಂದ್ರೆ ಇವೆಲ್ಲನೂ ಬಿಡ್ಬೇಕಾಯ್ತು, ಸುಮ್ಮನೆ ಇರಬೇಕಾಯ್ತು. ಆದ್ರೆ ಇವನ್ನೆಲ್ಲ ಕೂಡಿಸ್ಕೊಂಡ್ಬಿಟ್ಟ. ಅದಕ್ಕೆ ಏನು ಮನುಷ್ಯ ಇದನ್ನೆಲ್ಲ ಕೂಡಿಸ್ಕೊಂತ ಕುಂತಾನಲ್ಲ, ಅದು ದುಃಖಮಯ ಐತಿ, ಅದು ವಿಷಮ ಐತಿ, ದುಃಖಮಯ ಐತಿ. ಅದು ವಿಚಾರ ಮಾಡಿದಷ್ಟ ತಿಳಿತೈತಿ. ವಿಚಾರ ಮಾಡಲಿಲ್ಲ ಸುಮ್ಮ ಸಮಯ ಹೋಗ್ಬಿಡ್ತದೆ. ಅದಕ್ಕೆ ವಿಚಾರ ಮಾಡ್ಕೊಂತ ಇದ್ರ ಮೇಲೆ ನೋವು ಕಳ್ಕೊಂತ ಹೋಗ್ಬೇಕಾಗುತ್ತೆ. ಸುಮ್ಮನೆ ಕಾಲ ಕಳೆದಲ್ಲ. ವಿಚಾರ ಮಾಡಲ್ದಂಗೆ ಜೀವನ ಮಾಡಿದ್ರೆ ಸುಮ್ಮನೆ ಕಾಲ ಕಳೆದ. ಎಷ್ಟು ಜನ್ಮ ಬಂದ್ರೂ ವಿಚಾರ ಮಾಡೋಂಗೆ ಇಲ್ಲ. ಅಂದ್ರೆ ಮನುಷ್ಯ ಶರೀರ ಬಂದಿದ್ದ ವಿಚಾರ ಮಾಡಿದಂತ ತಿಳ್ಕೊನ. ವಿಚಾರ ಮಾಡಿ ಇದನ್ನು ತಿಳ್ಕೊಳ್ಳಿ ಅಂತೇಳಿ ಈ ಶರೀರ ಬಂದಿದೆ. ಇದ್ರೊಳಗೆ ಬ್ರಹ್ಮಚರ್ಯದ ಜಗತ್ತಿನ ಎಲ್ಲ ವಿಷಯಾದಿಗಳನ್ನು, ಎಲ್ಲ ಜ್ಞಾನವನ್ನು ಓದಿ ತಿಳ್ಕೊಂಡಿದ್ದನ್ನು ಅದನ್ನು ಸ್ವ ಅನುಭವ ಮಾಡ್ಕೊಂಡು ಗೃಹಸ್ಥ ಜೀವನದಾಗ ನೋಡಿ ತಿಳ್ಕೊಂಡು
ಓದಿದ್ದು ಮತ್ತು ನಾವು ಜೀವನದಾಗ ನೋಡಿದ್ದು, ಕೇಳಿದ್ದು ಮತ್ತು ನಾವು ಜೀವನದಾಗ ನೋಡಿದ್ದು ಎರಡೂ ಒಂದ ಅನಿಸಿದ ಮೇಲೆ ಅವಾಗ ಅಲ್ಲಿ ವಿವೇಕ ಜಾಗೃತಿ. ಅದು ಅಪರೋಕ್ಷ ಜ್ಞಾನ. ಕೇಳೋದು ಓದೋದು ಪರೋಕ್ಷ ಜ್ಞಾನ. ಆಮೇಲೆ ಗೃಹಸ್ಥ ಜೀವನದಾಗ ಬಂದ ಮೇಲೆ ಆ ಹೇಳಿದ್ದನ್ನ ಓದಿದ್ದನ್ನು ಗುರುವಾಣಿಗಳೇನದಾವಲ್ಲ, ಆ ಗುರುವಾಣಿಯನ್ನು ನೆನಪು ಮಾಡ್ಕೊಂಡು ಅದನ್ನು ಜೀವನ ಅದ ಪ್ರಕಾರ ಮಾಡ್ಕೊಂತ ಹೋದಾಗ ಆ ರೀತಿ ವಿವೇಕದಿಂದ ಗುರು ಹೆಂಗೆ ಹೇಳಿಕೊಟ್ಟಿರ್ತಾನೆ, ವೇದ ಉಪನಿಷತ್ತುಗಳು ಶ್ರುತಿ ಪುರಾಣಗಳು ಹೆಂಗೆ ಹೇಳ್ಯಾವು ಹಂಗೆ ಇದನ್ನು ಅನುಭವದಿಂದ ನೋಡ್ಕೊಂತ ಹೋದಾಗ, ವಿವೇಕದಿಂದ ನೋಡ್ಕೊಂತ ಹೋದಾಗ ಇದರೊಳಗಿನ ದೋಷಗಳು ಗೊತ್ತಾಗ್ತಾವೆ. ಮತ್ತು ನಾವು ವೇದ ಉಪನಿಷತ್ತುಗಳು ಹೇಳಿದ್ದು, ಗುರು ಹೇಳಿದ್ದು ಏನು ಅವ್ರ ಮಾರ್ಗ ತೋರ್ಸ್ಯಾರ ಹಂಗೆ ಈ ಗೃಹಸ್ಥ ಜೀವನದಾಗ ನಡಿಬೇಕಲ್ಲ, ಅದನ್ನು ಅನುಭವದಿಂದ ನೋಡಬೇಕು. ಎಷ್ಟು ಚಂದ ಹೇಳಿದ್ರು, ದನ ಕನಕಾದಿಗಳ ಮೇಲಿನ ಮೋಹದಿಂದ ಏನಾಗತಿ, ಪುತ್ರ ಸತಿಸುತರ ಮೇಲಿನ ಮೋಹದಿಂದ ಏನಾಗತಿ, ಶರೀರ ಹೆಂಗಾಗೈತಿ, ಶರೀರ ಹೆಂಗ ಹುಟ್ಟೈತಿ, ಶರೀರ ಎಂಥ ಪರಿಸ್ಥಿತಿ ಒಳಗೆ ಬೆಳೀತಿದ್ದು ಮತ್ತು ಹೆಂಗೆ ನಾಶ ಆಕತಿ, ಇದನ್ನೆಲ್ಲ ಇಷ್ಟೆಲ್ಲ ವಿವರವಾಗಿ ಹೇಳಿದ್ದು ನಾವು ನೆನಪಿಟ್ಕೊಂಡು ಅದನ್ನು ಅನುಭವದಿಂದ ನೋಡ್ಬೇಕಲ್ಲ. ನಮ್ಮ ಶರೀರ ಹೆಂಗಾಯ್ತಪ್ಪ, ಬಾಲಕಾವಸ್ಥೆ ಇದ್ದೇನೆ ಶರೀರ ಈಗೈತೇನೋ ಇಲ್ಲ, ಈಗಿದ್ದಂಥ ಶರೀರ ಮುಂದಿರ್ತತನೋ ಇಲ್ಲ, ಈಗ ಶರೀರ ಮೊದಲಿತ್ತನೋ ಇಲ್ಲ, ತೋರ್ತಿ ಒಂದು ಆಕಾರ ರೂಪ ಬಂತು, ನಿಧಾನವಾಗಿ ಬದಲಿ ಹಾಕ್ಕೊಂತ ಮಾಡ್ತಿ, ಕಡೆಗೆ ಬಂದ ದಿನ ಮತ್ತೆ ತೋರಿದಂಥದ್ದು ಅಡಗಬೇಕಲ್ಲ. ತೆರಿ ತೋರೈತಂದ್ರೆ ಅದು ಅಡಗತ್ತಿಲ್ಲ, ತೆರಿ ತೋರಿದಂಥ ತೆರಿ ಅರಗತೈತಿ, ಮತ್ತೊಂದು ತೆರಿ ಹುಟ್ಕೊಂತತಿ. ಅಡಗುವುದು ಇದು ಹಂಗೆ ಹುಟ್ಟು ಸಾವು ಇದೆಲ್ಲ ಹಂಗೆ ನಡೆದ ಬಿಡ್ತದೆ. ಯಾರಿಗೆ ವಿವೇಕ ಇರದ ಹಂಗೆ ಬದುಕೊಂತ ಹೋದ್ರೆ ಹಂಗೆ, ಯಾರಲ್ಲಿ ವಿವೇಕದಿಂದ ವೈರಾಗ್ಯ ಭಾವ ತಾಳ್ತಾರ ಅವನಲ್ಲಿ ಎಲ್ಲ ದೋಷಗಳು ಹೋಗಿಬಿಡ್ತಾವೆ. ತೆರೆ ಹುಟ್ಟುವುದೇ ಇಲ್ಲ ಅಂದರೆ ಮತ್ತೊಮ್ಮೆ ಜೀವಾತ್ಮನ ಅನ್ನಿಸ್ಕೊಳೋದಿಲ್ಲ, ಪರಮಾತ್ಮನ ಆಗಿಬಿಡ್ತಾನೆ. ನಾವು ಈ ಶರೀರ ಭಾವದ ಬಂದು ಏನು ಅನ್ಸ್ಕೊಂಡ, ನಾನು ಹುಟ್ಟವ ಸಾಯವ ಅನ್ಸ್ಕೊಂಡ, ಅದಕ್ಕೆ ಈ ಶರೀರ ಭಾವವನ್ನು ಕಳ್ಕೊಳೋದ ಜೀವನ ಮುಕ್ತನ. ಯಾಕೆ ಶರೀರ ಭಾವ ಕಳ್ಕೋಬೇಕಾಯ್ತಿ ಅದನ್ನು ಎಷ್ಟು ಚಂದ ಹೇಳಿದ್ರು. ಎಷ್ಟು ಚಂದ ಹೇಳಿದ್ರು. ಈ ಶರೀರ ಭಾವ ಯಾಕೆ ಕಳ್ಕೋಬೇಕಾಯ್ತು ಅಂದ್ರೆ ಶರೀರ ವಿಷಮ ಐತಿ, ಇದರಿಂದ ದುಃಖದ ಭಾವ ಉದಯ ಆಕತಿ ನಿನ್ನೊಳಗೆ, ಅಂತರಂಗದೊಳಗೆ. ಶರೀರದಿಂದ ಏನಾಕತಿ ಸುಖದ ಭಾವ ಇಲ್ಲ, ದುಃಖದ ಭಾವ ಉದಯ ಆಕತಿ. ಕಡೆಗೆ ಸುಖದ ಭಾವ ಅನಿಸ್ತತಿ, ವಯಸ್ಸಿನ ಇದ್ದಾಗ ಸುಖ ಕೊಡ್ತತ ಇದು ಅನಿಸ್ತತಿ. ನಿಧಾನವಾಗಿ ಇದೆಲ್ಲ ಮಾಯಾಗಿ ಕಡೆ ಕುಡಿದು ದುಃಖದ ಭಾವನ ಇದನ್ನು ಮೋಹ ಮಾಡಿದೆ. ಅದಕ್ಕೆ ಈ ಶರೀರ ಮೇಲಿನ ಮೋಹ ವಿಚಾರ ಮಾಡಿಬಿಡು. ನೀ ಜಗತ್ತಿನ ಮೇಲಿನ ವಿಷಯಾದಿಗಳ ಮೇಲಿನ ಮೋಹನು ಹಂಗೆ ವಿಚಾರ ಮಾಡಿಬಿಡು. ವಿಚಾರ ಮಾಡಿ ವಿಚಾರವಂತಿ ನಡಿಬೇಕು, ಸತತ ನಡಿಬೇಕು. ಅದಕ್ಕೆ ಗುರುವಾಣಿ ವೇದ ಉಪನಿಷತ್ತುಗಳ ಜ್ಞಾನವನ್ನು ಹೇಳಿ ತಿಳ್ಕೊ, ಅದನ್ನು ಅನುಭವದಿಂದ ನೋಡ್ಕೊಂತ ಹೋಗ್ಬೇಕಲ್ಲ. ಅದಕ್ಕೆ ಕರ್ಮಭೂಮಿ ಇದು ಹಿಂದಿನ ಮಾಡಿದ ಭೋಗ ಮಾಡ್ತದೆ ಅಷ್ಟ ಅಲ್ಲ, ಇಲ್ಲಿ ಮತ್ತೆ ಕರ್ಮ ಮಾಡಕ್ಕೆ ನಿನಗೆ ಅವಕಾಶ ಇದೆ. ಸತ್ಕರ್ಮಗಳನ್ನು ಮಾಡು, ಸದ್ವಿಚಾರಗಳನ್ನು ತಿಳ್ಕೊ. ಮತ್ತು ಇದಕ್ಕಿಂತ ಹೆಚ್ಚಿನ ಕರ್ಮ ಯಾವುದು? ಸತ್ಕರ್ಮಗಳು ಮಾಡೋದು ದೊಡ್ಡ ಕರ್ಮ ಅಲ್ಲ, ಅದ ಶ್ರೇಷ್ಠವಾದದ್ದಲ್ಲ. ಈ ಸತ್ಯವನ್ನು ತಿಳ್ಕೊಳಕ್ಕೆ ಏನು ಮಾಡ್ತೀಯಲ್ಲ, ಇದು ಉನ್ನತವಾದ ಕರ್ಮ. ಅದು ನಿನ್ನನ್ನು ಉನ್ನತ ಹಂತಕ್ಕೆ ಹೋಯ್ತೈತಿ. ಈ ಸಂಸಾರ ಎಂಬ ಚಕ್ರದಿಂದ ಅಥವಾ ದುಃಖದಿಂದ ನಿನ್ನನ್ನು ಸದಾನಂದದ ಕಡೆ ಹೋಗ್ತೈತಿ. ಸಚ್ಚಿದಾನಂದ ಸ್ವರೂಪ ಭಾವವನ್ನು
ಗಟ್ಟಿ ಮಾಡ್ತದೆ. ಅದಕ್ಕೆ ಸಚ್ಚಿದಾನಂದ ಸ್ವರೂಪ ಭಾವನ, ಸಚ್ಚಿದಾನಂದ ಸ್ವರೂಪನ ಇದ್ದೇನೆ, ನಾನು ಆತ್ಮ ಇದ್ದೇನೆ, ಅರಿವ ಇದ್ದೇನೆ ಅನ್ನೋ ಭಾವ ಹುಟ್ಟಬೇಕಾಗಿತ್ತಂದ್ರೆ ಆ ಭಾವ ಬರುವಂಥ ವಿಷಯಗಳನ್ನು ಕೇಳಿ ತಿಳ್ಕೋಬೇಕು, ಓದಿ ತಿಳ್ಕೋಬೇಕು, ಅದನ್ನು ಅನುಭವದಿಂದ ನೋಡಿ ತಿಳ್ಕೋಬೇಕು. ಅದಕ್ಕೆ ನಿಜಗಳು ಒಂದೊಂದು ಪದ್ಯದೊಳಗೂ ಸದ್ಯಕ್ಕೆ ದೇಹ ಭಾವ ಕಳೆಯಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮದು ದನ ಕನಕಾದಿಗಳ ಮೇಲಿನ ಮೋಹ ಕಳೆಯಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಪದ್ಯದೊಳಗೆ ಸತಿ ಸುತರ ಮೇಲಿನ ಮೋಹ, ಮಕ್ಕಳ ಮೇಲಿನ ಮೋಹ. ಮೋಹ ಇತ್ತಂದ್ರೆ ದುಃಖ ಅದ್ರ ಜೋಡಿ ಬಂದ ಬಿಟ್ಟಿರ್ತದೆ. ಕರ್ತವ್ಯವನ್ನು ಮಾಡು, ಕರ್ತವ್ಯವನ್ನು ಮಾಡು. ಎಲ್ಲ ಜೀವನೂ ಅವನ ಪಾತ್ರದಾಗ ಕರ್ತವ್ಯ ಇರ್ತದೆ. ಆ ಕರ್ತವ್ಯವನ್ನು ಮಾಡಿ ಮುಗಿಸು. ಪಶು ಪಕ್ಷಿ ಪ್ರಾಣಿಗಳು ತಮ್ಮ ಕರ್ತವ್ಯ ಮಾಡ್ತಾವೆ. ಅವು ಮಕ್ಕಳನ್ನು ಮರಣ ಸಲ್ಲುತ್ತಾವು. ಅವು ತಮ್ಮಷ್ಟಕ್ಕೆ ತಾವ ಜೀವನ ಮಾಡುವವರಿಗೆ ಅವನ್ನು ವ್ಯಾಪಾರ ಮಾಡ್ತಾವು. ಮುಂದೆ ಅವ್ರ ಕಾಲ ಮೇಲೆ ಅವನು ಬಿಟ್ಟು ಬಿಡ್ತಾವೆ. ಅವು ನಮ್ಮಷ್ಟು ಹಚ್ಕೊಳೋದಿಲ್ಲ. ಆದರೆ ಮನುಷ್ಯ ಹಚ್ಕೊಂಡು ಕೂತು ಬಿಡ್ತಾನೆ. ನಾನು ಹಿಡಿದೇನೆ ಅಂದರೆ ಮಕ್ಕಳನ್ನ ನಾನಾ ಜೀವನ ಪೂರ್ತಿ ನಡೆಸ್ಬೇಕು. ಅವನು ನನ್ನಿಂದನ ಅವರೆಲ್ಲ ಹಿಂಗೆ ಭಾವ. ನನ್ನ ಕರ್ತವ್ಯ ಅಂತ ತಿಳಿದು ಅಷ್ಟ ಮಾಡಿ ಸುಮ್ಮನೆ ಸರಿಯಿಲ್ಲ. ನಾನೇ ಎಲ್ಲ ಅವ್ರನ್ನ ಸರಿ ಮಾಡ್ತೇನೆ ಅಂತ ತಿಳ್ಕೊಳ್ತಾನೆ. ನನ್ನಿಂದನೇ ಎಲ್ಲ ಸರಿ ಆಗ್ತದೆ ಅಂತ ತಿಳ್ಕೊಳ್ತಾನೆ. ಆದರೆ ಪ್ರಾರಬ್ಧ ಕರ್ಮ ಪ್ರತಿಯೊಂದು ಜೀವಿಗೂ ಭಿನ್ನ ಭಿನ್ನನೇ ಇರ್ತದೆ. ಅದು ಜೀವಿ ಈ ಶರೀರ ಭಾವ ತಾಳಿ ಭೂಮಿಗೆ ಬರಬೇಕಾದ್ರೆ ಕರ್ಮದ ಫಲದಿಂದಲೇ ಬಂದಿರ್ತದೆ. ಅದು ಆಗಲೇ ಲಿಖಿತ ಆಗಿಬಿಟ್ಟಿರ್ತದೆ, ನಿರ್ಧಾರ ಆಗಿಬಿಟ್ಟಿರ್ತದೆ. ನೀ ನಿಮಿತ್ತ ಮಾತ್ರ ನಾ ಮಾಡವ ನನ್ನಿಂದ ಅಂತ ನೀನು ಅನ್ಕೊಂತಿ. ಮಡದಿ ಮಕ್ಕಳು ಸಂಸಾರ ಏನೈತಲ್ಲ, ಇದ್ರಾಗ ಒಂದೊಂದು ಪಾತ್ರ ಅದಾವೆಲ್ಲ. ಆಯಾ ಜೀವಿಗೆ ಅದರದ ಕರ್ತವ್ಯ ಅದಾವು, ಅದರದ ಪ್ರಾರಬ್ಧ ಕರ್ಮ ಐತಿ. ನೀನು ಅದನ್ನು ಸರಿ ಮಾಡ್ತೀನಿ ಅಂತ ಹೋದರೆ ನಿನ್ನಂಥ ಮೂರ್ಖರೇ ಆದಲ್ಲ. ನೀನು ಇಲ್ಲಿ ಬಂಧು ಮಿತ್ರರಾಗಿದ್ದ ನಿಮಿತ್ತ ಮಾತ್ರ ಶರೀರ ದಶೆಯಿಂದ ತಂದೆ ಮಗ ಅಣ್ಣ ತಮ್ಮ ಇವೆಲ್ಲ ಪಾತ್ರಗಳು ಬರ್ತಾವೆ. ಶರೀರ ಭಾವ ಕಳ್ಕೊಂಡು ಅವಾಗ ಯಾವೂ ಇಲ್ಲ. ಅದಕ್ಕೆ ನೀವು ಸತ್ಯವನ್ನು ತಿಳಿದ ಮೇಲೆ ಇದ್ರೊಳಗಿನ ಮೋಹ ಹೊರಟೋಗ್ತದೆ. ಹಂಗಂದ್ರೆ ಕರ್ತವ್ಯದಿಂದ ದೂರ ಸರಿಬೇಡ. ನಿನಗಿರ್ತಕ್ಕಂಥ ಕರ್ತವ್ಯವನ್ನು ಏನೇನದ ಅವನ್ನೆಲ್ಲ ಸರಿಯಾಗಿ ನಿಭಾಯಿಸು. ಆದರೆ ಇವನ್ನೆಲ್ಲ ಒಳಗೆ ಹಚ್ಕೊಂಡು ಕುಂತಿಯಲ್ಲ, ನನ್ನಿಂದ ನಾನಾ ಸರಿ ಮಾಡವನ ಅಂತೇಳಿ ಇದನ್ನು ತೆಗೆದು ಹಾಕು. ಯಾಕಂದ್ರೆ ನೀ ನಿಮಿತ್ತ ಮಾತ್ರ ಅದಿಲ್ಲ. ಪ್ರಾರಬ್ಧ ಕರ್ಮದ ಫಲವಾಗಿ ಆ ಕರ್ಮದ ಏನೈತಲ್ಲ ಭೋಗ ಅದನ್ನು ತೀರ್ಸಾಕ ಬಂದತಿ ಶರೀರ. ಮಾಡಿದಂಥ ಕರ್ಮದ ಫಲವನ್ನು ಭೋಗಿಸಾಕ ಬಂದತಿ ಶರೀರ. ಅದಕ್ಕೆ ಸತಿಸುತ್ತರ ಮೇಲಿನ ಮೋಹ ಎಷ್ಟಿರಬೇಕು ಅಷ್ಟೇ. ಎಷ್ಟೈತಿ ನಿನ್ನ ಅದರೊಳಗೆ ನಿನ್ನ ಕರ್ತವ್ಯ ಎಷ್ಟೈತೆ ಅಷ್ಟು ನಿಭಾಯಿಸ ಅಷ್ಟೇ. ಮುಂದಿಂದು ಇಲ್ಲದೆಲ್ಲ ವಿಚಾರ ಮಾಡ್ಕೊಂಡು ಇಲ್ಲದ್ರೆಲ್ಲ ಕೂಡ ಚಿಂತೆ ಮಾಡ್ಕೊಂತ ಕುಂದ್ರಬೇಡ. ಏನಾಗೋದು ಆಗೋದೇ ಇರ್ತದೆ. ಆದರೆ ನಿನ್ನ ಕರ್ತವ್ಯ ಸರಿಯಾಗಿ ಮಾಡಿದ್ರೆ ಮುಗಿದೋದು, ನಿಶ್ಚಿಂತನ ಆಗಿರು. ಅಂದ್ರೆ ಅಧ್ಯಾತ್ಮ ಅನ್ನೋದು ಬರೀ ಈ ಶರೀರ ಭಾವ ಕಳಿಸಿ ನಿನ್ನನ್ನು ದುಃಖದಿಂದ ಬಿಡುಗಡೆ ಮಾಡೋದು ಅಷ್ಟೇ ಅಲ್ಲ. ಶರೀರ ಇದ್ದಾಗೂ ನೀನು ಇದ್ರ ಮೇಲಿನ ಮೋಹ ಇಟ್ಕೊಂಡಲ್ಲ, ಜಗತ್ತಿನ ಎಲ್ಲ ವಿಷಯಗಳ ಮೇಲಿನ ಮೋಹ ಕಳ್ಕೊಂಡು ನಿರ್ಮೋಹಿಯಾಗಿ ಎಲ್ಲ ಕರ್ತವ್ಯಗಳನ್ನು ಮಾಡ್ತಿದ್ರು. ಅದ್ರ ಕರ್ತವ್ಯದ ಫಲಗಳು ನಾನಾ ಮಾಡಿ ಅನ್ನೋಲ್ಲ ಹಚ್ಕೊಂಡಂತಾನೆ ಆರಾಮಾಗಿ ಕಳಿಸ್ತದೆ. ಕರ್ತವ್ಯಗಳನ್ನು ಮಾಡ್ತಾ ಮಾಡ್ತಾ ನಾನು ಇದ್ರೊಳಗೆ ಯಾವುದಕ್ಕೂ ಸಂಬಂಧ ಇಲ್ಲಪ್ಪ, ಅದ್ರ ಪ್ರಾರಬ್ಧ ಕರ್ಮ ಅದರ ಹಿಂಬಾಲ, ಈ ಶರೀರ ಪ್ರಾರಬ್ಧ ಕರ್ಮ ಇದ್ರ ಹಿಂಬಾಲ,
ಯಾವುದು ಯಾವಾಗ ಬರ್ತೈತಿ ಯಾವಾಗ ಹೋಗ್ತೈತಿ ಅನ್ನೋದು ಪೂರ್ವ ನಿರ್ಧಾರ ಆಗಿಬಿಟ್ಟೈತಿ. ನಾನು ನಿಮಿತ್ತ ಮಾತ್ರ. ಆದರೆ ಈ ಏನೈತಿ ಇದರಿನ ಕರ್ತವ್ಯ ಅದನ್ನು ಮಾಡೋದು, ಫಲದ ಮೇಲೆ ಅಪೇಕ್ಷೆ ಇಲ್ಲ, ಹಿಂಗಾಗಬೇಕು ಹಂಗಾಗಬೇಕು ಅನ್ನೋದಿಲ್ಲ. ಏನಾಗೋದಾಗಲಿ ನಾನು ಮಾಡೋ ಕರ್ತವ್ಯ ಐತಿ, ಮಾಡೋದು ಅಷ್ಟೇ. ಹೌದಲ್ಲ? ಹಂಗೆ ವಿಚಾರ ಮಾಡಿದಾಗ ಇದ್ರ ಮೇಲಿನ ಮೋಹದಿಂದ ಆಗತಕ್ಕಂಥ ದುಃಖ ಏನೈತಲ್ಲ ದೂರ. ಶರೀರ ಮೇಲಿನ ಮೋಹದಿಂದ ಆಗ್ತಕ್ಕಂಥ ದುಃಖ ಆಗಲಿ, ಧನಕನಕಾದಿಗಳಿಂದ ಆಗತಕ್ಕಂಥ ದುಃಖ ಆಗಲಿ, ಸತಿಸುಖರಿಂದ ಆಗತಕ್ಕಂಥ ದುಃಖ ಆಗಲಿ, ವಿಷಯಾದಿಗಳ ಮೋಹದಿಂದ ಆಗತಕ್ಕಂಥ ದುಃಖ ಆಗಲಿ ಆಗುವುದಿಲ್ಲ. ಯಾಕಂದ್ರೆ ಆಜ್ಞಾಸ ಅಂತ ತಿಳಿದ ಇದ್ರೊಳಗೆ ಎಲ್ಲ ಮಾಡಿದ್ರು ಸುದ್ದಕ್ಕೆ ಯಾವುದೂ ನಾನು ನಂದು ಅಂತ ಹಚ್ಕೊಂಡಿರೋದು. ಹಂಗೆ ಗೆಳತನ ಮಾಡಿದ್ರು ಜೋಡಿ. ಗೆಳತನ ಎಷ್ಟು ಮಾಡೋದು ತುದಿಗಳ ಗೆಳತನ ಅಂತ ಹೇಳ್ತಾರೆ. ಅಷ್ಟು ಪೂರ ಹೋಗಿ ಸಿಕ್ಕೋಬೇಡ ಅದ್ರೊಳಗೆ. ಸಂಸಾರದ ಒಳಗೆ ಬಿದ್ದು ಒಳ್ಳೆಯಾಡಬೇಡ. ಸಂಸಾರವನ್ನು ದೂರ ನಿಂತು ನೋಡುವಂಥ ಪ್ರಯತ್ನ ಮಾಡು. ಇದು ನನಗೆ ಸಂಬಂಧ ಇಲ್ಲ, ನಾ ಸಾಕ್ಷಿ ಅಷ್ಟ ಅಂತೇಳಿ ಈ ಸಂಸಾರವನ್ನು ನೋಡು ಅಂದಾಗ ನಿನಗೆ ಬಾಧೆ ಇದ್ರೊಳಗೆ ತೋರುವುದಿಲ್ಲ. ಬಾಧೆ ತನ್ನ ತೋರೋದು ಪರಮಾತ್ಮ ಓದಿ ನೆಲೆವನ್ನು ನಿಂದ ಮೇಲೆ ತಾನು ಸತ್ಯ ವಸ್ತುನದೇನೆ, ಪರಮಾತ್ಮ ಸ್ವರೂಪನದೇನೆ ಅಂತ ಆ ಸತ್ಯವನ್ನು ನಂಬಿ ಈ ಜಗತ್ತಿನ ವ್ಯವಹಾರವನ್ನು ನೀವು ಮಾಡ್ಕೊಂತ ಹೋದೆ ಅಂದ್ರೆ ಇದು ನಿನಗೆ ಹೊರತಾಗಿ ಬ್ಯಾರೇನೇ ಐತಿ. ನಾನು ಮಾಡ್ತಕ್ಕಂಥದ್ದೇನಪ್ಪ, ಶರೀರ ಬಂದೈತಿ, ಇದು ದುಡಿಬೇಕು, ಇದು ಕರ್ತವ್ಯ ಐತಿ, ಮಾಡ್ಬೇಕು ಅಷ್ಟೇ. ಇದರೊಳಗೆ ಇದು ಎದಕ್ಕೂ ನಾನು ಬಾಧ್ಯಸ್ಥನ ಅಲ್ಲ ಅಂತ ದೂರದಿಂದ ನೋಡ್ಕೊಂತ ನಿಂತಿದ್ದಾರೆ ಅವಾಗ ಬಾಧೆ ತೋರೋದಿಲ್ಲ. ನಾವು ಅದರೊಳಗೆ ಇಳಿದು ಬಿಡ್ತೇವೆ. ನಂದು 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 ಅಂತ ಹಚ್ಕೊಂಡು ಬಿಡ್ತೇವೆ. ನಂದು ಸಿರಿ ಸಂಪತ್ತು, ನನ್ನ ಹೊಲ ಮನೆ, ನನ್ನ ಹೆಂಡತಿ ಮಕ್ಕಳು. ಅದ್ರ ಪ್ರಾರಬ್ಧ ಕರ್ಮದಿಂದ ಅದಕ್ಕೆ ಏನಾದ್ರೆ ಇವನು ದುಃಖಿ ಪಡ್ತಾನ. ಅದಕ್ಕೆ ಅವ್ರು ಹೇಳ್ತಾರೆ ಈ ಪದ್ಯದಾಗ, ತಾಯಿ ಗರ್ಭದಾಗ ಸಿಕ್ಕುಳಿನೇ ಚಿಂತೆ ಶುರು ಆಗತ್ತೆ. ಆ ಗರ್ಭ ಕೆರಡದಿರಲಿ ಅಂತ ಚಿಂತೆ ಮಾಡ್ತಾನ. ಮಕ್ಕಳ ಹುಟ್ಟುವಾಗ ಎಲ್ಲ ಸರಿ ಸೂತ್ರ ಆಗಲಿಪ್ಪ, ತಾಯಿಗೆ ಏನಾಗೋದು, ಮಗುಗೆ ಏನಾಗೋದು, ಎಲ್ಲ ಆರೋಗ್ಯ ಇರಬೇಕು ಅಂತ ಅದನ್ನು ಚಿಂತೆ ಮಾಡ್ತಾನೆ. ಅದಾದ ಮೇಲೆ ಮಕ್ಕಳು ಬೆಳೆಯುವಾಗ ಏನು ಅನಾಹುತ ಆಗದಿರ್ಲಿಪ್ಪ, ಸಣ್ಣ ಎಲ್ಲರೂ ಬಿದ್ದಾವೆ, ಎಲ್ಲರೂ ಇದಾಗಿದೆ, ಈ ಚಿಂತೆ ಒಳಗೆ ಹೋಗ್ತಾನೆ. ಮುಂದೆ ಬರೀ ಚಿಂತೆ ಸರ್ಮಾರಿ ಒಂದಾದ ಚಲೋತ್ನಾಗ ಓದಿಲ್ಲ, ಚಲೋತ್ನಾಗ ಸಾಲಿ ಕಲಿಲ್ಲ, ಚಲೋತ್ನಾಗ ವಿದ್ಯೆ ಮಾಡಿಲ್ಲ, ದುಡ್ಡು ಚಟ ಕಲಿತು, ಮತ್ತು ಅವಕ್ಕೆ ಮುಂದೆ ಮದುವೆ ಮಾಡಿದ ಮೇಲೆ ಅವಾಗ ಹೇಗೆ ಚಲೋ ಸಿಕ್ಕರು ಚಿಂತೆ, ಗಂಡ ಚಲೋ ಸಿಕ್ಕರು ಚಿಂತೆ, ಗಂಡ ಚಲೋ ಸಿಗ್ಲಿಕ್ಕಂದ್ರೂ ಚಿಂತೆ. ಏನಾಗ್ತಪ್ಪ ಇದ್ರ ಬಾಳೆ ಚಿಂತೆ ಮಾಡ್ತಾನೆ, ಹಚ್ಕೊಂಡು ಬಿಟ್ಟಿರ್ತಾನೆ. ಅದ ಸಂಸಾರದ ಒಳಗೆ ಮುಳುಗಿದ ಮೇಲೆ ಎಲ್ಲ ಮೆತ್ಕೊಂಡು ಆಗಿದೆಲ್ಲ. ಸಂಸಾರದೊಳಗೆ ಮುಳುಗಬಾರ್ದು, ಅದನ್ನು ಹಚ್ಕೋಬಾರ್ದು. ಅಂದ್ರೆ ಈ ರೀತಿ ಚಿಂತನೆ ಮಾಡಕ್ಕೆ ಶುರು ಮಾಡಬೇಕು. ಪ್ರಾರಬ್ಧ ಕರ್ಮದ ಫಲದ ಮೇಲೆ ಭಾರ ಹಾಕಿ ಶರೀರಕ್ಕೆ ಬರೋದ ಜಗತ್ತಿನಾಗ ಏನಾಗೋದು. ಯಾಕಪ್ಪ ಅಂದ್ರೆ ಇದು ಹರಿಹರ ಬ್ರಹ್ಮಾದಿಗಳಿಗೂ ಬಿಟ್ಟಿಲ್ಲ. ಇದು ನೀನು ಅನ್ಕೊಂಡಂಥ ದೇವರುಗಳಿಗೆ ಏನಾರ ಪ್ರಾರಬ್ಧ ಕರ್ಮ ಬಿಟ್ಟತೇನೋ, ಅವರು ಬಹುಶಃ ತೀರ್ಸ್ಯಾರ. ಅದನ್ನು ತೆಪ್ಪಿಸ್ಕೊಳಕ್ಕೆ ಬರ್ತಿತ್ತಂದ್ರೆ ರಾಮ ವನವಾಸ ಮಾಡೋ ಅವಶ್ಯಕತೆ ಇರಲಿಲ್ಲ. ಕೃಷ್ಣ ಎಲ್ಲೇ ಹೋಗಿ ಕಾಡನ್ಯಾಗ ಅನಾಥಂಗ ಬಿದ್ದು ಸಾಯುವಂಥ ಅವಶ್ಯಕತೆ ಇರಲಿಲ್ಲ. ನೋಡು, ರಾಮನಿಗಾದದ್ದು, ನಳನಿಗಾದದ್ದು. ನಳ ರಾಜ ಇದ್ದವ ಅರ್ಧ ಸೀರೆ ಹೆಂತಿದ್ರೆ ರಾತ್ರಿ ಮುಕ್ಕೊಂಡಂತ ಹೆಂತಿ ಸೀರೆ ಅರ್ಧ ಸೀರೆ ಹರ್ಕೊಂಡು ಸುತ್ತಕೊಂಡು ಆಕಿನ ಕಾಡಿನಾಗ ಒಬ್ಬಾಕಿನ ಬಿಟ್ಟು ಓಡುವಂಥ ಪ್ರಶ್ನೆ ಬರ್ತಿರಲಿಲ್ಲ. ಅಂಥವು ಇತಿಹಾಸದ ಕಥೆಗಳನ್ನು ಹೇಳ್ತಾರೆ. ಎದಕ್ಕಂದ್ರೆ ಅದರ ಆಧಾರ ಮೇಲೆ ತಿಳ್ಕೊಳ್ಳಿ ಅಂತ.
ತಪ್ಪಿಸ್ಕೊಳಕ್ಕೆ ಬರ್ತಿದ್ದಿಲ್ಲ. ಎಂಥ ಬಲಶಾಲಿಗಳು, ಎಂಥ ಸೂರರು, ಎಂಥ ಧೀರರು, ಎಂಥ ವಿವೇಕಿಗಳನ್ನು ಅದಾರು ಸದ್ಯಕ್ಕೆ. ಇದರಿಂದ ತಪ್ಪಿಸ್ಕೊಳಕ್ಕೆ ಬರೋದಿಲ್ಲ. ಆದರೆ ಇದರಿಂದ ಪಾರ ಆಗಕ್ಕೆ, ಇದರಿಂದ ದುಃಖ ಆಗದೆ ಇರೋಕೆ ಉಪಾಯ ಇದು. ಪ್ರಾರಬ್ಧ ಕರ್ಮವನ್ನು ಬರ್ತಕ್ಕಂಥ ಪ್ರಾರಬ್ಧಕರ ಫಲವನ್ನು ಮುಂದಿಟ್ಟು ಭೋಗಿಸೋದ. ಆದರೆ ಆ ಭೋಗದೊಳಗೆ ಭಾವ ಏನೋದೇ ಯಾಕತ್ತಲ್ಲ, ದುಃಖದ ಭಾವ. ಆ ದುಃಖದ ಭಾವ ನಿನ್ನೊಳಗೆ ಉದಯ ಆಗಲ್ದಂಗೆ ಆರಾಮಿರಾಕ ಬರ್ತದೆ. ಅದನ್ನು ಕಲಿತ್ರವರು, ಅದನ್ನು ಗಟ್ಟಿ ಮಾಡಿಕೊಂಡ್ರು. ಏನು ಬಂದರೂ ಶರೀರ ಪ್ರಾರಬ್ಧದ ದೈತಿ ಅಂತ ಇದ್ರ ಪ್ರಾರಬ್ಧ ಮೇಲೆ ಬರ ಹಾಕಿ ಸತಿಸುತ್ತರು, ದನ ಕನಕಾದಿಗಳು ಯಾವುದು ಬರಲಿ ಯಾವುದು ಹೋಗಲಿ ಹೆಂಗಾದರೂ ಸದ್ಯಕ್ಕೆ ಅದನ್ನು ಒಳಗೆ ಹಚ್ಕೊಳಂಗೆ ಇಲ್ಲ. ಪ್ರಾರಬ್ಧ ಕರ್ಮಗಳು ಬರೀ ಬಾಯಿ ಮಾತಿನೊಳಗಲ್ಲ, ಅದು ಏನಾದರೂ ಅದ್ರ ಮೇಲೆ ಉದಾಸೀನ ಭಾವ ತಾಳುವಂಥ ಶಕ್ತಿ ನಿನ್ನಲ್ಲಿ ಬರ್ತದೆ ಯಾವಾಗ ಈ ವಿಚಾರಗಟ್ಟಿ ಆಗಿ ನಿಂತ ಮೇಲೆ. ಅದಕ್ಕೆ ಒಂದೊಂದು ವಿಷಯಗಳನ್ನು ಇಷ್ಟೊಂದು ಕೂಲಂಕಷವಾಗಿ ಎದಕ್ಕೆ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಅವರು ಇಷ್ಟೆಲ್ಲ ಮಾಡಿ ತಾಯಿ ಗರ್ಭದಿಂದ ಮಗು ಬಂದು ಅದು ಬೆಳೆದು ದೊಡ್ಡ ವಯಸ್ಸಿಗೆ ಬಂದು ಮಗ ಸತ್ತಾರೆ. ಮತ್ತು ಅದೊಂದು ಚಿಂತೆ ನೋಡ್ತೇವಲ್ಲ ನಾವು. ಅವ್ನು ಹೋದಾಗ ಹೋಗಿರ್ತಾನೆ, ಆದರೆ ಅವನ ಚಿಂತೆ ಒಳಗೆ ದುಃಖಮಯ ಕಾಣ. ಯಾರಿಗೆ ಈ ತತ್ವ ಚಿಂತನೆ ಇರ್ತತಿ, ವಿಚಾರ ಇರ್ತತಿ, ಇಂಥ ಸಂಘದ ಒಳಗೆ ಇರ್ತಾರೆ, ನಿಧಾನವಾಗಿ ಆ ದುಃಖದಿಂದ ಹೊರಗೆ ಬರ್ತಾರೆ. ಸದ್ವಿಚಾರ ಸತ್ಸಂಗ ನಿನ್ನಲ್ಲಿ ಆ ಸದೃಢ ಭಾವವನ್ನು ತುಂಬುತ್ತೆ, ನಿನ್ನನ್ನು ಆ ದುಃಖದಿಂದ ಹೊರಗೆ ತರ್ತತಿ. ಅಷ್ಟೇ ಅಲ್ಲ, ನಿನ್ನನ್ನು ನಿತ್ಯ ಸುಖಿಯನ್ನಾಗಿ ಮಾಡ್ತದೆ. ಅದಕ್ಕೆ ಇದಕ್ಕೆ ಬಹಳ ಮಹತ್ವ ಇದೆ. ಇದಕ್ಕೆ ಅಂದರೆ ಇದ್ರೊಳಗೆ ಜಗತ್ತಿನ ಯಾವ ವಿಷಯಾದಿಗಳು ಬೇಕಾಗಿಲ್ಲ, ಮತ್ತು ಜಗತ್ತಿನೊಳಗೆ ಏನು ಮಾಡೋದು ಬೇಕಾಗಿಲ್ಲ. ಆದರೆ ಸತ್ಯದ ಕುರಿತು ಚಿಂತನೆ ಮಾಡ್ಕೊಂತ ಹೋದೆ ಅಂದ್ರೆ ಆ ಸದ್ವಸ್ತುನ ನನ್ನ ಭಾವ ಗಟ್ಟಿಯಾಗಿ ನಿಂತಿದ್ದಾದ್ರೆ ಜಗತ್ತು ಏನಾರ ಆಗಲಿ, ಆದರೆ ತಾ ಮಾತ್ರ ನಿತ್ಯ ಸುಖಿಯಾಗಿ ಉಳಿತಾನೆ. ಸಿರಿ ಸಂಪತ್ತು ಬರಲಿ, ಸಿರಿ ಸಂಪತ್ತು ಹೋಗಲಿ, ಮಕ್ಕಳಾಗಲಿ ಮಕ್ಕಳಾಗದೇ ಇರಲಿ, ಯಾರು ಹೆಂಗಾರ ಇರಲಿ, ಜಗತ್ತಿನ ವಿಷಯಾದಿಗಳು ಬರ್ತಾವೋ ಹೋಗ್ತಾವೆ. ಶರೀರನೂ ಅಷ್ಟೇ. ಈ ಶರೀರದೊಳಗಾದಂಥ ವಿಕಾರಗಳ ಸ್ವಾಭಾವಿಕ ಅದಾವೆ. ವಯಸ್ಸಾತಿ ಅಂದ್ರೆ ಬೆನ್ನು ಬಾಗುದ, ಕಣ್ಣು ಮಂದಾಗುದ ಸ್ವಾಭಾವಿಕ. ಈ ಶರೀರ ಧರ್ಮನ ಹಂಗೈತಿ. ಬಾಯ ಹಲ್ಲು ಉದುರ್ತಾವು, ತಲೆಯನ್ನು ಕೂದು ಉದುರ್ತಾವು, ಕಿವಿ ಕೇಳಿಸ್ದಂಗೆ ಆಕಾವು, ಕಣ್ಣು ಕಾಣದಂಗೆ ಆಕಾವು. ಶರೀರ ಧರ್ಮ ಅದು. ಒಂದು ದಿನ ಕ್ಷೀಣಿಸ್ತೈತಿ. ಈ ವಯಸ್ಸಿನಾಗಿದ್ದಾಗ ವಯಸ್ಸಾದ್ಮೇಲೂ ಹಂಗೆ ಇರೋದ್ರೆ ಇರ್ತತನ ಇದು? ಇಲ್ರಿಪ್ಪ, ನಾವು ಬಾಲಕಾವಸ್ಥೆದೊಳಗೆ ಎಷ್ಟು ಚಲೋ ಇದ್ದೀವಿ, ಇದು ಹಂಗೆ ಇರ್ಬೇಕಾದ್ರೆ ಇರ್ತತನೋದು? ಇರುವುದಿಲ್ಲ. ಅದ್ರ ಧರ್ಮನ ಹಂಗೈತಿ. ಆ ಧರ್ಮವನ್ನು ನಿನ್ನಿಂದ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಎಲ್ಲದಕ್ಕೂ ಒಂದು ಧರ್ಮ ಐತಿ, ಎಲ್ಲದಕ್ಕೂ ಒಂದು ನಿಯಮ ಐತಿ. ಯಾಕಂದ್ರೆ ಇವೆಲ್ಲ ಕಾಲದ ಆಧೀನದೊಳಗದಾವ. ಶರೀರ ಕಾಲದ ಆಧೀನೊಳಗೈತಿ, ಜಗತ್ತು ಕಾಲದ ಆಧೀನೊಳಗೈತಿ, ಪುರಾಣ ತೋರಿಕೆಲ್ಲ ಕಾಲದ ಆಧೀನೊಳಗೆ. ಆ ಕಾಲ ನಿನ್ನೊಳಗಿಂದ ಕಾಲದ ಮಹಾಕಾಲ ನೀನು. ಕಾಲವನ್ನು ನಿನ್ನೊಳಗೆ ತೋರಿದಂಥದ್ದು. ಆದರೆ ಈ ಸತ್ಯ ನಿನಗೆ ಅನುಭವ ಮಾಡಿಕೊಂಡೆ ಅಂದರೆ ನೀನು ಪ್ರಾರಬ್ಧ ಕರ್ಮದಿಂದ ಹೊರಗಿನ ಅವನೇ. ಪ್ರಾರಬ್ಧ ಕರ್ಮ ನಿನಗಿಲ್ಲ. ಸಿರಿ ಸಂಪತ್ತು
ಬರೋದು ಈ ಶರೀರ ಬಂದೈತಲ್ಲ ಇದಕ್ಕೆ ಪ್ರಾರಬ್ಧ ಕರ್ಮ. ಮಕ್ಕಳು ಮಡದಿ ಇದ್ರ ಪ್ರಾರಬ್ಧ ಕರ್ಮ. ಎದ್ರದ್ದು ಶರೀರದ್ದು, ನಿಂದಲ್ಲ. ಆತ್ಮನಿಗೆ ಯಾವ ಕರ್ಮದ ಕಾಟನೂ ಇಲ್ಲ. ಅಜ್ಞಾನದಿಂದ ತಾನು ಜೀವಾತ್ಮ ಅನ್ನಿಸ್ಕೊಂಡು ಈ ಎಲ್ಲ ಕರ್ಮದ ಕಾಟಗಳು ಕಾಡಾಕತ್ತಾವ. ಆತ್ಮನೊಳಗೆ ಯಾವುದೂ ಕಾಟ ಇಲ್ಲ. ಇದ್ರೊಳಗೆ ಆತ್ಮನನ್ನು ಭಗವದ್ಗೀತದ ಒಂದು ಪದ್ಯ ಹೇಳೋದಿಲ್ಲ, ನಾ ಖಡ್ಗಂ ಚಿಂದತಿ, ಖಡ್ಗದಿಂದ ತುಂಡು ಮಾಡೋಕ್ಕಾಗೋದಿಲ್ಲ, ಬೆಂಕಿಯಿಂದ ಸುಡೋಕ್ಕಾಗೋದಿಲ್ಲ, ನೀರಿನಿಂದ ತೊಯ್ಸೋಕ್ಕಾಗೋದಿಲ್ಲ, ಗಾಳಿಯಿಂದ ಅಳಗಾಡಿಸೋಕ್ಕಾಗೋದಿಲ್ಲ. ಅಂಥ ಆತ್ಮನ ನೀನದಿ. ಅದಕ್ಕೆ ಅಂಥ ಆತ್ಮನ ನೀನದಿ ಅಂತ ತಿಳ್ಕೊಂಡಾಗ ಆನಂದದ ಭಾವನಲ್ಲ. ಶರೀರ ನಾನು, ಈ ಸಿರಿ ಸಂಪತ್ತು ನಂದು, ಈ ಹೆಂಡತಿ ಮಕ್ಕಳು ಸಂಸಾರ ಇದು ನಂದು ನಂದಂತ ಏನಾರ ಹಚ್ಕೊಂಡು ಕುಂತು ಅಲ್ಲಿಂದ ದುಃಖ ಶುರು ಆಗ್ತದೆ. ಅದಕ್ಕೆ ಅವರು ವಿಶೇಷವಾಗಿ ಒಂದೊಂದರ ಮೇಲಿನ ಮೋಹ ಬಿಡಲಿ ಅಂತ ಒಂದೊಂದು ಪದ್ಯದೊಳಗೆ ವಿವರವಾಗಿ ಹೇಳ್ಕೊಂತಾರೆ. ಶರೀರ ಮೇಲಿಂದ ಮೋಹ ಬಿಡಲಿ ಅಂತೇಳಿ ಶರೀರ ಹೆಂಗೆ ಹುಡುಕ್ತಿ ಹೆಂಗೆ ಹೊಕ್ಕತ್ತಿದ ಅಂತ ಹೇಳಿದರು. ಆಮೇಲೆ ದನ ಕನಕಾದಿ ಸಿರಿ ಸಂಪತ್ತು ಹಂಗೆ ಇಂದ್ರಿಯಗಳ ಮೇಲೆ ಹೇಳ್ತಾರೆ. ಇವೆಲ್ಲ ಒಂದು ದಿನ ಕೈ ಕೊಟ್ಕೊಂಡು ಹೋಗುವಂಥವು. ಅದಕ್ಕೆ ಇದನ್ನು ಕೂಲಂಕಷವಾಗಿ ತಿಳಿದು ಅಂತರಂಗದೊಳಗೆ ಮನನ ನಡಿಬೇಕು. ನಿತ್ಯ ಜೀವನದೊಳಗೆ ಏನು ಮಾಡ್ತಿರಲ್ಲ ಅದನ್ನು ವಿವೇಕದಿಂದ ನೋಡ್ಕೋತ ಮಾಡಬೇಕು. ಪ್ರಾಜ್ಞಸ್ಥನಾಗಿ ಸಾಕ್ಷಿ ಸ್ವರೂಪನಾಗಿ ಉಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ದೇಹಕ್ಕೆ ಸಾಕ್ಷಿಯಾಗಿ ನಿಂತು ನೋಡೋಕೆ ಶುರು ಮಾಡಬೇಕು. ದೇಹನ ಭಾವದಿಂದ ಹೊರಗೆ ಬಂದು ಸಾಕ್ಷಿ ನಾನು ಭಾವದಿಂದ ನೋಡೋಕೆ ಶುರು ಮಾಡಬೇಕು. ಇದು ಅಂತರಂಗದಲ್ಲಿ ಮಾಡ್ಕೋಬೇಕಾದಂಥ ಬದಲಾವಣೆ. ಮನಬುದ್ಧಿಯಾದಿಗಳು ಏನು ತಿಳ್ಕೊಂಡು ಕೂತಾವಿದೆ, ದೇಹ ನಾನಂದ ಭಾವನೆ ತಿಳ್ಕೊಂತಾವೆ. ಅದಕ್ಕೆ ಮನಬುದ್ಧಿಯಾದಿಗಳಲ್ಲಿ ವಿಚಾರದಿಂದ ಏನು ಮಾಡಬೇಕು, ಈ ದೋಷವನ್ನು ತೆಗೆದುಹಾಕಬೇಕು. ಅಂತರಂಗದಲ್ಲಿದ್ದಂಥ ಈ ದೋಷವನ್ನು ವಿಚಾರದಿಂದ ತೆಗೆದುಹಾಕಬೇಕು. ಸಾಕ್ಷಿ ಅನುಭವವನ್ನು ಮಾಡ್ಕೋಬೇಕು. ಕಡಿಗೆ ಸಾಕ್ಷಿ ಸ್ವರೂಪನಾಗಿ ಉಳಿಯೋಕ್ಕೆ ಪ್ರಯತ್ನ ಮಾಡಬೇಕು. ದೇಹ ಭಾವದಿಂದ ಏನು ಹೆಂಗೆ ಉಳಿದವಳಿದೆ ಇದನ್ನು ಬಿಟ್ಟು ಸಾಕ್ಷಿ ಭಾವದಿಂದ ನಾ ಇದರೊಳಗೆ ನೋಡೋಣ ಅಷ್ಟಪ್ಪ, ನನ್ನ ಪಾತ್ರ ಏನಿಲ್ಲ ಇದರೊಳಗೆ. ಪ್ರಾರಬ್ಧಾಗಿ ಶರೀರ ನಡೆಸಾಕತ್ತೈತಿ, ಕರ್ಮದ ಫಲವಾಗಿ ಶರೀರ ಬಂದತಿ, ಇದು ಭೋಗಿಸ್ತತಿ. ಚಲೋದು ಬಂದರೂ ಭೋಗಿಸ್ತತಿ, ಕೆಟ್ಟ ಬಂದರೂ ಭೋಗಿಸ್ತತಿ. ರೋಗ ರುಜಿಗಳು ಬರ್ತಾವೆ, ಹಸು ತುಸಿಗಳ ಬಾಧೆ ಐತಿ, ಇದಕ್ಕೆ ಸಾವು ಐತಿ, ಇದು ಪುಟ್ಟ ಐತಿ. ಇದು ನಿನ್ನಿದ್ದಂಗೆ ಇವತ್ತಿರೋದಿಲ್ಲ, ಇವತ್ತಿದ್ದಾಗ ನಾಳೆಗೆ ಇರೋದಿಲ್ಲ. ನಾನು ಹೆಂಗದೆ ನೋಡು, ಇದು ಸಣ್ಣದಿದ್ದಾಗ ಹಂಗೆ ಇರ್ತೀನಿ, ಈಗೂ ಹಂಗೆ ಇರ್ತೀನಿ, ಮುಂದೂ ಹಂಗೆ ಇರ್ತೇನೆ. ಇದು ಬರೋಕ್ಕಿಂತ ಪೂರ್ವದಲ್ಲಿ ಇರ್ತೇನೆ, ಇದು ಹೋದ ಮೇಲೆ ಇರ್ತೇನೆ. ನಾನು ಹೆಂಗದೇನಿ ನೋಡು, ಹೆಂಗದೇನಿ. ನನಗೆ ನಿನ್ನೆ ನಾಳೆ ಅನ್ನೋದಿಲ್ಲ. ಯಾಕಂದ್ರೆ ನಿನ್ನೆ ನಾಳೆಗಳು ಇದಕ್ಕೆ ಶರೀರಕ್ಕಾವು. ನಾನು ನಿನ್ನೇನೂ ಇದ್ದೇನೆ, ನಾಳೆನೂ ಇರ್ತೇನೆ, ಮುಂದೆ ಎಂದೆಂದೂ ಇರೋವಂಥವ ನಾನು ಅಜರಾಮ. ವಿಕಾರಗಳೆಲ್ಲ ಶರೀರಕ್ಕೆ ಆಗುತ್ತಾವೆ, ನನಗೇನು ಆಗಿಲ್ಲ. ಹೆಂಗಿದೆ ನಾನು, ವಿಕಾರಗಳೆಲ್ಲ ಮನಸ್ಸಿನಾಗ ಆಗುತ್ತಾವೆ, ಬುದ್ಧಿ ಒಳಗೆ ಆಗುತ್ತಾವೆ. ನಾನು ಹೆಂಗಿದೆ ನೀವು ಹಿಂಗೆ ವಿವೇಕದಿಂದ ನಿನ್ನ ಅನುಭವವನ್ನು ನೋಡ್ಕೋವಂತ ಹೋದಾಗ ಆ ಸತ್ಯದ ಅನುಭವ ಆಗ್ತದೆ. ಆ ಸಾಕ್ಷಿ ಸ್ವರೂಪನಾಗಿ ನಿಂತಾಗ ಇದೆಲ್ಲ ಜಗತ್ತು ಶೂನ್ಯ ಅನಿಸ್ತತಿ, ಜಗತ್ತು ವಿಷಮ ಅನಿಸ್ತತಿ, ಇದರೊಳಗೆ ಏನಿಲ್ಲ ಅಂತ ಅನಿಸ್ತತಿ. ಅದಕ್ಕೆ ಸಾಕ್ಷಿ ಭಾವದಾಗಿರುವಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ವಿಚಾರ ಬೇಕಾಗಿದೆ. ಈ ಶರೀರ ಭಾವದಾಗಿದ್ದೇವಲ್ಲ, ಇದರಿಂದ ಸಾಕ್ಷಿ ಭಾವಕ್ಕೆ ಹೋಗ್ಬೇಕಂದ್ರೆ
ವಿಚಾರದಿಂದ ಮಾತ್ರ ಸಾಧ್ಯ. ಯಾಕಂದರೆ ಸೂಕ್ಷ್ಮದಲ್ಲಿ ನಾವು ಹಿಡ್ಕೊಂಡೆವು, ಜಡದಲ್ಲಿ ಹಿಡ್ಕೊಂಡಿಲ್ಲ ನಾವು. ಮನಸ್ಸು ಬುದ್ಧಿ ಏನದವಲ್ಲ ಬಹಳ ಸೂಕ್ಷ್ಮವಾದ, ಸೂಕ್ಷ್ಮದಲ್ಲಿ ಸೂಕ್ಷ್ಮವಾದಂಥ ಅಂತಃಕರಣದೊಳಗೆ ನಾನು ಶರೀರ ಅನ್ನೋ ಭಾವ ಕುಂತತಿ. ನಾನು ಶರೀರ ಅನ್ನೋ ಭಾವ ಕುಂತಿದ್ದಕ್ಕೆ ಹಿಂಗಾಕೋತ ಹೊಂತೈತಿ. ಸಿರಿ ಸಂಪತ್ತು ಸುಖ ಕೊಡ್ತಾವಂತ ಕುಂತತಿ, ಅದಕ್ಕೆ ಹಿಂಗಾಗ್ತೈತಿ. ಸತಿಸುತ್ತರು ನಾನಾ ಹಿಡ್ದೇನಿ, ನಾನಾ ನಡೆಸಬೇಕಂತ ಭಾವ ಕುಂತತಿ, ನನ್ನವರು ಅಂತ ಹಿಡ್ಕೊಂಡು ಕುಂತತಿ. ಅದಕ್ಕೆ ಅದರಲ್ಲಿ ಏನರ ವಿಕಾರ ಆಯ್ತಂದ್ರೆ, ಏನರ ಬದಲಾವಣೆ ಆಯ್ತಂದ್ರೆ, ಅವು ಏನರ ಕೆಟ್ಟು ಅಂದ್ರೆ, ಅಥವಾ ತಾನು ಅನ್ಕೊಂಡಂಗೆ ಅವ ಆಗಲಿಲ್ಲ ಅಂದ್ರೆ, ಅವು ಇರಲಿಲ್ಲ ಅಂದ್ರೆ ದುಃಖದ ಭಾವ ಉಂಟಾಗತ್ತೆ. ಅದಕ್ಕೆ ಸಾಕ್ಷಿ ಸ್ವರೂಪದಲ್ಲಿ ಭಾವದಲ್ಲಿ ನಿಂತಾಗ ಯಾವ ಬಂದು ತಗೊಳೋದಿಲ್ಲ. ಯಾಕಂದ್ರೆ ನಾನು ಯಾವಕ್ಕೂ ಸಂಬಂಧ ಇಲ್ಲ, ನಾವು ಬೇರೆ ಇದೆ. ಇವೆಲ್ಲ ಸಂಬಂಧ ಎದಕ್ಕೆ ಅದಾವು? ಶರೀರಕ್ಕೆ ಅದಾವು. ನಾನು ಶರೀರ ಬಿಟ್ಟು ಬೇರೆ ಅದೇನೆ, ಶರೀರ ಬಿಟ್ಟು ಬೇರೆ ಅದೇನೆ. ಬೇರೆ ಇದ್ದಿದ್ರೆ ಅನುಭವ ಮಾಡ್ಕೋಬೇಕು, ನೋಡಕ್ಕೆ ಬರೋದಿಲ್ಲ. ಅದು ಮನಸ್ಸಿನಿಂದ ನಿನ್ನೆ ತಿಳಿಯಾಕೆ ಬರ್ತತನ? ಇಲ್ಲ. ಬುದ್ಧಿಯಿಂದ ಇಲ್ಲ. ಯಾಕಂದ್ರೆ ಮನಸ್ಸನ್ನು ತಿಳಿಯವ ನೀನು, ಬುದ್ಧಿಯನ್ನು ತಿಳಿಯವ ನೀನದಿ. ಮನಸ್ಸಿನಲ್ಲಿ ಆದಂಥ ವಿಕಾರಗಳನ್ನು ತಿಳಿಯವ ನೀನದಿ. ಹೆಂಗಾಯ್ತು ನೋಡಪ್ಪ, ಇವತ್ತು ಮನಸ್ಸು ಅಲ್ಲೋರು ಕಲೋಲಾಯ್ತು. ಇದರ ಅನುಭವ ಯಾರಿಗಾಯ್ತು? ಮನಸ್ಸು ಅಲ್ಲೋರು ಕಲೋಲಾಯ್ತು ಅಂತ ಏನೋ ಆಗಿಬಿಡ್ತಿಪ್ಪ. ನನಗೆ ಆ ಗಳಿಗ್ಯಾಗ ಏನು ಮಾಡ್ಬೇಕು ಅನ್ನೋದು ತಿಳಿಲಿಲ್ಲ, ಹೆಂಗಂಗೆ ಆಗಿಬಿಡ್ತು ಮನಸ್ಸು. ಬುದ್ಧಿ ಕೆಲಸನ ಮಾಡಲಿಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡಿದೆವ ಯಾರು? ಎಷ್ಟು ಶಾಂತಿ ಇತ್ರಿ ಮನಸ್ಸು. ಅಲ್ಲಿ ಹೋದ್ಮೇಲೆ ಏನು ವಿಚಾರ ಬರಲಿಲ್ಲರಿ ನನಗೆ, ಸುಮ್ಮಾಗಿಬಿಡ್ತು. ಅಂದ್ರೆ ಇದನ್ನೆಲ್ಲ ನೋಡ್ಕೋತ ಶಾಂತನ ನೀನದಿ. ಅದಕ್ಕೆ ಪರಮಾತ್ಮ ಅಂತಾರೆ. ಪರಮಾತ್ಮ ಎಲ್ಲವನ್ನೂ ನೋಡ್ತಿರ್ತಾನೆ, ಶಾಂತ ಇರ್ತಾನೆ. ಯಾವ್ದ್ರೊಳಗೂ ಬಾಹಿಯಾಗಿಲ್ಲ. ಅವನು ಚಲೋದು ಮಾಡವಲ್ಲ, ಕೆಟ್ಟದ್ದು ಮಾಡವಲ್ಲ. ನ ಕರ್ತ ನಾವು ಭೋಗ್ತ, ಮಾಡವನಲ್ಲ ಭೋಗ್ಸವನಲ್ಲ. ನಮಗನಿಸ್ತತಿ ನಾನು ಮಾಡವ, ನಾನು ಉಣ್ಣವ, ನಾನು ಉಡವ, ನಾನು ತೊಡವ, ಯಾವಾಗ ಈ ಶರೀರ ಭಾವದಾಗಿದ್ದ. ಅದಕ್ಕೆ ಈ ಶರೀರ ಭಾವವನ್ನು ಕಳ್ಕೊಳಕ ಇದು ವಿಶೇಷ ಪ್ರಯತ್ನ ಮಾಡ್ಕೋತ ನಿಧಾನವಾಗಿ ಹೋದಾಗ ಇದ್ರ ಮೇಲೆ ಮೋಹ ಬಿಡಾಕತಿ, ವಿಷಯಾದಿಗಳ ಮೇಲೆ ಮೋಹ ಬಿಡಾಕತಿ. ಹಂಗೆ ಸತಿಸುತ್ತರ ಮೇಲೆ ಮೋಹ ಬಿಡ್ಬೇಕಾಗ್ತದೆ. ಅದಕ್ಕೆ ಒಂದೊಂದನ್ನು ವಿವರವಾಗಿ ಹೇಳ್ಕೊಂತ ಹೊಂಟಾರೆ. ಈ ಪದ್ಯದೊಳಗೆ ಮಕ್ಕಳಲ್ಲಿದ್ದ ಏನೇನು ಆಕೈತಿ ಅನ್ನೋ ತಿಳ್ಕೊಂತ ಹೋಗ್ಯಾರ. ಎಷ್ಟು ವಿಚಾರ ಮಾಡಿ ಅವಾಗ ಒಂದೊಂದು ವಿಷಯದ ಮೇಲೆ ಹೆಂಗೆ ಬರ್ಕೊಂತ ಹೋಗ್ಯಾರ ನೋಡ್ರಿ. ಅನುಭವ ಮನುಷ್ಯನಿಗೆ ದುಃಖಕ್ಕೆ ಏನೇನು ಕಾರಣ ಅದನ್ನು ವಿಚಾರ ಮಾಡಿ ಅನುಭವ ಮಾಡಿ ಅನುಭವದಿಂದ ಬರೆದಂಥದ್ದು. ಅದಕ್ಕೆ ಇದು ಶ್ರೇಷ್ಠ. ಯಾಕಂದ್ರೆ ಇದು ದುಃಖದಿಂದ ಬಿಡುಗಡೆ ಮಾಡ್ತದೆ ಮನುಷ್ಯನ, ಇದು ಆನಂದಮಯವಾಗಿ ಮಾಡ್ತತಿ. ಇದ್ರೊಳಗೆ ಹೊರಗಿನ ಜಗತ್ತಿನಲ್ಲಿ ಏನು ತಗೊಂಡು ಬರುವಂಥದ್ದಿಲ್ಲ, ಹೊರಗಡೆ ಏನು ಬಿಡುವಂಥದ್ದಿಲ್ಲ. ಯಥಾ ಪ್ರಕಾರ ಇದು ನಡೀತಿರ್ಬೇಕು. ಒಳಗೆ ಎಲ್ಲ ಬಿಡೋದು, ಯಾವುದು ಹಸುವಂದ್ರೆ ಶಾಂತ ಉಳಿದು. ಅದ ಮನುಷ್ಯ ಜನ್ಮದ ಒಂದು ವಿಶೇಷತೆನ ಅದು. ಪಶು ಪಕ್ಷಿಗಳಿಗೆ ಹಂಗೆ ಇರಾಕೆ ಬರೋದಿಲ್ಲ, ಪಶು ಪಕ್ಷಿಗಳಿಗೆ ಹಂಗೆ ಆಗಕ್ಕೆ ಬರೋದಿಲ್ಲ, ಮನುಷ್ಯನಿಗೆ ಹಂಗೆ ಆಗಕ್ಕೆ ಬರ್ತದೆ. ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ. ಹಂಗಾದ ಅವರಿಗೆ ಸಂತರಂತಾರ, ಋಷಿಗಳಂತಾರ, ಜ್ಞಾನಿಗಳಂತಾರ. ಅವ್ರಿಗೆ ಏನಿರಲಿಲ್ಲ, ಜಗತ್ತಿನ ಯಾವ ದನಕನಕಾದಿಗಳನ್ನು ಕೂಡಿಡಕ್ಕೆ ಪ್ರಯತ್ನ ಮಾಡಿಲ್ಲ. ಎಲ್ಲ ತಮ್ಮ ಕರ್ತವ್ಯ ನಿಗಿಸಿದ ಮೇಲೆ ಬ್ರಹ್ಮಚರ್ಯ ಆಶ್ರಮಕ್ಕೆ, ಆದಮೇಲೆ ಗೃಹಸ್ಥಾಶ್ರಮ ಮುಗಿದ ಮೇಲೆ ವಾನಪ್ರಸ್ಥಮ ಆಶ್ರಮಕ್ಕೆ ಹೋಗಿಬಿಡ್ತಿದ್ರು.
ವಾನಪ್ರಸ್ಥ ಆಶ್ರಮ ಅಂದ್ರೆ ಎಲ್ಲರೂ ಹೋಗೋದಲ್ಲ. ಇಲ್ಲಿದ್ದ ಮೇಲೆ ನಮ್ಮ ಜವಾಬ್ದಾರಿಗಳನ್ನೆಲ್ಲ ನೀವು ತಗೋರಿ ಅಂತ ಒಪ್ಪಿಸಿ ಮಕ್ಕಳಿಗೆ ಸುಮ್ಮನೆ ನೋಡ್ಕೊಂತ ಇರೋದು, ಆರಾಮಿದ್ದು. ಅವರು ಮಾಡ್ತಿರ್ತಾರೆ ಅವ್ರ ಕರ್ತವ್ಯಗಳನ್ನು, ಅವ್ರಿಗೆ ಏನಾರ ಸಲಹೆ ಸೂಚನೆಗಳನ್ನು ಕೊಡೋದು, ಸುಮ್ಮನೆ ಆರಾಮಿದ್ದು ಬಿಡೋದು. ನಾನು ಮಾಡೋವಲ್ಲ, ನಾನು ಬಿಡೋವಲ್ಲ. ಹಂಗೆ ಹೋದಾಗ ಮುಂದೆ ಸನ್ಯಾಸಾಶ್ರಮಕ್ಕೆ ಹೋಗ್ತದೆ. ಅಂದರೆ ಮನಸ್ಸಿನೊಳಗೆ ಅದನ್ನು ಹಿಡ್ಕೊಂಡಾಗಿಲ್ಲ, ಎಲ್ಲವನ್ನೂ ತ್ಯಜಿಸಿ ಬಿಡೋದು. ನಾನು ನಂದು ಅಂತ ಏನು ಹಿಡ್ಕೊಂಡು ಕೂತೀವಲ್ಲ, ಶರೀರ ಆಗಲಿ ಜಗತ್ತಾಗಲಿ, ಜಗತ್ತಿಲ್ಲದಂಥ ವಿಷಯ ಇದನ್ನೆಲ್ಲ ತಿಳಿಸು ಅಂತರಂಗದಲ್ಲಿ. ಅದಕ್ಕೆ ಇದನ್ನು ಭೂಮಿಕೆ ತಯಾರು ಮಾಡಕತ್ತಾರೆ ಅವ್ರು ನಮ್ಮೊಳಗೆ. ಏನು ಹಿಡ್ಕೊಂಡು ಕುಂತಿಯಲ್ಲ ಶರೀರ, ಇದು ನೀನೆಲ್ಲ ನೋಡು 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 ಅಂತ ತಿಳಿಸಿ ಹೇಳಿದ್ರು. ಏನು ತನಕನಕಾದಿ ಸಿರಿ ಸಂಪತ್ತು ಅಂತ ಪಡೆದಾಡ್ತಿಲ್ಲ, ಇದರಿಂದ ಹಿಂಗೈತಿ ನೋಡು. ಏನು ಮಕ್ಕಳು ಮಡದಿ ಎಂಡ್ರು ಇವು ಏನು ಸಂಸಾರ ಅಂತ ಇದ್ರಾಗ ಪಡೆದಾಡ್ತಿಲ್ಲ, ಇದು ಇಷ್ಟರ ಕೂರ್ತಿದ್ದೈತಿ ನೋಡು. ಅಂದ್ರೆ ಆ ಸತ್ಯದ ಅನುಭವ ಆದಮೇಲೆ ಅದ್ರ ಮೇಲೆ ಮೋಹ ಕಡಿಮೆ ಆಗ್ತೈತಿ. ಮೋಹ ಅಜ್ಞಾನದಿಂದ ಹುಟ್ಟೈತಿ, ಶಾಶ್ವತ ಇರ್ತಾವಂತ ಪಡೆದಾಡ್ತಾನೆ. ಇವಾಗ ಇರೋದು ನಾಳೆ ಮೇಲೆ ಇದಕ್ಕೆ ಯಾಕೆ ಪಡೆದಾಡೋದು? ಇವು ದುಃಖ ಕೊಡ್ತಾವಂದ್ರೆ ಇದಕ್ಕೆ ಯಾಕೆ ಪಡೆದಾಡೋದು? ಎಷ್ಟೈತಿ ಕರ್ತವ್ಯ ಮಾಡೋದು, ನಿಶ್ಚಿಂತನಾಗಿ ಉಳಿದು. ಅದಕ್ಕೆ ಹಿಂಗೆ ಪ್ರಯತ್ನ ಮಾಡಕ್ಕೆ ಹಚ್ಚಾಕ ಇಟ್ಟು ಹೇಳ್ಕೊಂಡು ಅಂತಾರೆ.